सूखा पड़े या बाढ़ आ जाए कोई डर नहीं। अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಂದವರೇ, ಹಾಗಾದರೆ ಕೇಳೋಣ. ಆರಂಭದಲ್ಲಿ ದಿನಾಂಕ 9/8/2024 ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತಾದ ಫೋನಿನ ಕಾರ್ಯಕ್ರಮದ ಅವತರಣಿಕೆಯನ್ನು. ರೈತ ಬಾಂಧವರು, ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಬೆಳೆ, ತೊಗರಿ ಬೆಳೆ, ಭತ್ತವನ್ನು ನಾಟಿ ಮಾಡ್ತಾ ಇದ್ದಾರೆ. ಸೂರ್ಯಕಾಂತಿ ಬೆಳೆ ಹೂವಾಗ್ತಾ ಇದೆ, ಸಜ್ಜೆ ಬೆಳೆ ಇದೆ, ಜೊತೆಗೆ ಮೆಣಸಿನಕಾಯಿ ನಾಟಿ ಇದೆ. ಮೆಣಸಿನಕಾಯಿ ಬೆಳೆ ಈಗಾಗಲೇ ರೈತರು ನಾಟಿ ಮಾಡಿದ್ದಾರೆ. ಹಲವಾರು ರೋಗ ಮತ್ತು ಕೀಟ ಸಮಸ್ಯೆಯನ್ನು ಅಲ್ಲಲ್ಲಿ ನಾವು ನೋಡ್ತಿದ್ದೇವೆ. ನಮಗೂ ಕರೆ ಮಾಡಿ ಯಾವ್ದು ಎಣ್ಣೆ ಹೊಡಿಬೇಕು, ಇದು ಇಂಥ ಹುಳ ಬಂದಿದೆ, ಇಂಥ ರೋಗ ಬಂದಿದೆ ಅಂತಕ್ಕಂಥ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಏನು ರೋಗ ಕೀಟ ಬಾಧೆ ನಿರ್ವಹಣೆಯನ್ನು ವಿವಿಧ ಬೆಳೆಗಳಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕೀಟ ತಜ್ಞರಾದಂಥ ಡಾಕ್ಟರ್ ಶಿವಾನಂದ ಹಂಚನಾಳ್ ಅವರಿದ್ದಾರೆ, ಸಸ್ಯ ರೋಗ ತಜ್ಞರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಹಂಚನಾಳ್ ಅವರೇ ಹೇಳಿ, ಈ ಒಂದು ಸಂದರ್ಭದಲ್ಲಿ ತಾವು ಹಲವಾರು ಕ್ಷೇತ್ರ ಭೇಟಿಯನ್ನು ಮಾಡಿದಿರಿ, ರೈತರ ಹೊಲಗಳಿಗೆ ಹೋಗಿದ್ದೀರಿ, ಏನೇನು ಗಮನಿಸಿದಿರಿ ತಾವು ಕ್ಷೇತ್ರದಲ್ಲಿ? ಇತ್ತೀಚೆಗೆ ಭಾಳಷ್ಟು ರೈತರ ಹೊಲಗಳಿಗೆ ಭೇಟಿ ಕೊಟ್ಟಿದ್ವಿ. ಆದಷ್ಟು ಹತ್ತಿ ಬೆಳೆಗಳು ಚೆನ್ನಾಗಿದ್ದಾವೆ. ಈ ವರ್ಷ ಚೆನ್ನಾಗಿ ಮಳೆ ಬಂದಿತ್ತು ಜೂನಲ್ಲಿ. ಈಗ ಒಂದು 2 ದಿವಸದಿಂದನೂ ಮಳೆ ಚೆನ್ನಾಗಿ ಬಂದಿದೆ. ವೈಡ್ ಸ್ಪ್ರೆಡ್ ಇರೋದ್ರಿಂದ ಕಾಟನ್ ಚೆನ್ನಾಗಿದೆ. ಈಗ ಹತ್ತಿಯಲ್ಲಿ ಮುಖ್ಯವಾಗಿ ರಸ ಇರುವ ಕೀಟಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಮುಖ್ಯವಾಗಿ ಥ್ರಿಪ್ಸ್ ನುಸಿ ಇದೆ, ನಮ್ಮಲ್ಲಿ ಎಫಿಡ್ ಹೆಣ್ಸ್ ಇದೆ, ಜಿಗಿಗಳು ಅಂತ ಕರಿತೀವಿ. ಅದು ಯೂಸಲಿ ನಮ್ಮ ಭಾಗದಲ್ಲಿ ಅದು ಈ ನವೆಂಬರ್-ಡಿಸೆಂಬರಲ್ಲಿ ಬರ್ತಿತ್ತು ಮೊದಲೆಲ್ಲ ಚಳಿಗಾಲದಲ್ಲಿ. ಈಗ ಅದು ಬಿತ್ತಿದ 1 ತಿಂಗಳಿಗೆ ಬಹಳಷ್ಟು ಹೊಲಗಳಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿದಾವೆ. ಅದರಲ್ಲಿ ಒಂದು, ಈ ಪದೇ ಪದೇ ನಾವು ಕೀಟನಾಶಕಗಳನ್ನು ಬಳಸಿದ್ದನ್ನೇ ಬಳಸೋದ್ರಿಂದ ಕೆಲವೊಂದು ಬಾರಿ ಕೀಟನಾಶಕಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗುವ ಸಂಭವ ಇರ್ತದೆ. ಹೀಗಾಗಿ ಅದು ಕಂಡು ಬರ್ತಾ ಇದೆ. ಹೀಗಾಗಿ ಇವೆಷ್ಟು, ಈಗ ಥ್ರಿಪ್ಸ್ ನುಸಿ, ಎಫಿಡ್ ಏನಿದೆ, ಇನ್ನು ಸ್ವಲ್ಪ ಹಸಿರು ಜಿಗಿಗಳು, ಈ 3 ಕಂಡು ಬರ್ತಾ ಇದಾವೆ. ಹೀಗಾಗಿ ರೈತರು ಆಲ್ರೆಡಿ 1-2 ಸಿಂಪಡಣೆಗಳನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಅಷ್ಟೊಂದು ಸಿವಿಯರ್ ಏನು ಕಂಡು ಬರ್ತಾ ಇಲ್ಲ. ಈಗ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, ರೋಗಕ್ಕೆ ಸಂಬಂಧಪಟ್ಟಂಗೆ ತಾವು ಕ್ಷೇತ್ರ ವೀಕ್ಷಣೆಯಲ್ಲಿ ಏನೇನು ರೋಗಗಳನ್ನು ಗಮನಿಸಿದ್ರಿ? ಸರ್, ಈಗ ನಾವು ಆಗಲೇ ಕ್ಷೇತ್ರ ಭೇಟಿ ಮಾಡಿದಾಗ ಹತ್ತಿ ಈಗಾಗಲೇ ನಮ್ಮ ಹಂಚನಾಳ್ ಸರ್ ಹೇಳ್ದಂಗೆ ಸುಮಾರು ಒಂದು 30-35 ದಿವಸ, 40-50 ದಿವಸ ತನಕ ಬೆಳೆ ಇದೆ. ಸೊ ಅಲ್ಲಿ ಈಗ ಮಳೆ ಎಲ್ಲೆಲ್ಲಿ ಯಥೇಚ್ಛವಾಗಿದೆ ಮತ್ತು ನೀರು ನಿಲ್ತಕ್ಕಂಥ ಒಂದು ಪ್ರದೇಶದಲ್ಲಿ, ಕಪ್ಪು ಮಣ್ಣು ಜಮೀನುಗಳಲ್ಲಿ ಸ್ವಲ್ಪ ಹತ್ತಿ ನೆಟೆ ಹೋಗ್ತಕ್ಕಂಥ ಅಲ್ಲಿ ಇಲ್ಲಿ ನೋಡ್ತಾ ಇದೀವಿ. ಅಂದ್ರೆ ನೀರ್ ತೇವಾಂಶ ಜಾಸ್ತಿ ಆಗಿ ಬೇರಿಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ನೀರ್ ನಿಂತ ಜಾಗದಲ್ಲಿ ಸ್ವಲ್ಪ ನೆಟೆ ಹೋಗ್ತಾ ಇದೆ. ಅದಕ್ಕೆ ಪ್ಯಾರಾವಿಲ್ಟ್ ಅಂತ ಹೇಳಿ ನಾವು ಕರಿಬಹುದು. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ನೀರು ನಿಲ್ಲಾರ್ದಂಗೆ ನೋಡ್ಕೊಂಡು ನೀರ್ನ ಹೊರಗೆ ಹಾಕ್ಬೇಕು ಆದಷ್ಟು ಒಂದು. ಆಮೇಲೆ ಸ್ವಲ್ಪ ಎಡೆಗುಂಟೆ ಹೊಡೆದು ಇದ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಚೇತರಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದೆ ಸರ್. ಆಮೇಲೆ ಮೇಲೆ ಸ್ವಲ್ಪ ಒಂದು 1% ಇಲ್ಲ ಯೂರಿಯಾ ಇಲ್ಲ 19 ಅಂತ ಹೇಳಿ ಕರಿತೀವಿ. ಸೊ ಅದನ್ನ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಗಿಡಗಳು ಸ್ವಲ್ಪ ಚೇತರಿಸ್ಕೋತವೆ. ಮತ್ತೆ ಇದು ಸ್ವಲ್ಪ ಕಂಡೀಷನ್ ಬಂದಾಗ ಎಡೆ ಹೊಡೆದು ಇದು ಮಾಡು, ಗಾಳಿ ಆಡೋಂಗೆ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಒಂದು. ಮತ್ತೆ ಮೆಣಸಿನಕಾಯಿ ಬೆಳೆ ಅಂತಂದ್ರೆ ಸರ್, ಈಗಾಗಲೇ ಕೆಲವು ನೇರ ಬಿತ್ತನೆ ಮಾಡಿರ್ತಕ್ಕಂಥವು ಅವು 1 ತಿಂಗಳು 1.5 ತಿಂಗಳು ಬೆಳೆ ಇದಾವೆ. ಮತ್ತೆ ಈಗಾಗಲೇ ಕೆಲವರು ನಾಟಿ ಮಾಡ್ಲಿಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ನಾಟಿ ಮಾಡಿದ್ದಾರೆ, ನಾಟಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಮಾತಾಡ್ತೀರಿ? ತಮ್ಮ ಹೆಸರು? ಸರ್, ನಾವು ಮರ್ಚೇಟ ಈರಣ್ಣ ಅಂತ. ಈರಣ್ಣ ಅವರೇ, ಕೇಳಿ, ಬೆಳೆಗಳು ಹೇಗಿದಾವೆ ನಿಮ್ದು? ಏನು ಹಾಕಿದಿರಿ? ಸರ್, ಹತ್ತಿ ಹಾಕಿವ್ರಿ. ಹತ್ತಿ ಹಾಕಿವ್ರಿ. ಒಂದು ಈಗ ಸ್ವಲ್ಪ ಹಸಿರು ಜಿಗಿದು ಬೆಳೆದಾಮೆ, ಹಸಿರು ದಾಮೆದು ಬಹಳ ಇದಾದ್ ನೋಡ್ ಸರ್. ಇಲ್ಲ, ಬೆಳೆದಾಮಿ ಇನ್ನು ಈಗ ಬರೋದು ಸ್ವಲ್ಪ ಲೇಟ್ ಆಗಿ ಬರ್ತದೆ. ನೀವ್ ಹೇಳ್ದಂಗೆ ಹಸಿರು ದಾಮಿ ಬಂದಿರ್ಬೋದು, ಬಟ್ ಅದ್ರ ಜೊತೆಗೆ ಸ್ವಲ್ಪ ಥ್ರಿಪ್ಸ್ ನುಸಿ ಬಂದಿತ್ತು. ಬಟ್ ಥ್ರಿಪ್ಸ್ ನುಸಿ ಏನಾಗಿದೆ, ಮಳೆ ಚೆನ್ನಾಗಿದೆ ಮೊನ್ನೆ ನಿಮ್ಗೆ 2 ದಿವಸ ಹಿಂದ್ಗಡೆ. ಸರ್, 2 ದಿವಸಗಳೇ ಹಿಂದಗಡೆ ಆಗಿದೆ. ಭೂಮಿ ಹಸಿ ಮಳೆ ರೀ, ಪೂರ್ತಿ ಬಹಳಷ್ಟೇನ್ ಆಗಿಲ್ಲ ಸರ್. ಅದೇ ಯೂಶಲಿ ಜೋರ್ ಮಳೆ ಬಂದಾಗ ಥ್ರಿಪ್ಸ್ ನುಸಿ ಎಲ್ಲ ಮಳೆಗೆ ವಾಶ್ ಔಟ್ ಆಗಿರ್ತದೆ, ತೊಳ್ಕೊಂಡು ಹೋಗಿರ್ತದೆ. ಹಸಿರು ಜಿಗಿಗಳು ಇದ್ರೆ ನೀವು ಕೆಲವು ಸಿಂಪಡಣೆ ಏನಾದ್ರೂ ಮಾಡಿದಿರ ಸಿಂಪಡಣೆ? ಸರ್, ರಿಜೆಂಟ್ ಲ್ಯಾನ್ಸ್ ಕೋಡ್ ಮಾಡಿವ್ ಸರ್. ನಾವು ಬಹಳ ವರ್ಷಗಳಿಂದ ಹೇಳಕತ್ತೀವ್ರಲ್ಲಪ್ಪ ನಿಮ್ಗ ಹಳೆ ಕೆಮಿಕಲ್ಗಳು ಮಾಡ್ಬೇಡ್ರಿ ಅಂತ.
ರಿಸೆಂಟು, ಮೊನೊಕೊಟೋಫಾಸು, ಅಸಿಫೇಟು, ಪ್ರೈಡು, ಮನೆ ಇಲ್ರಿ ಬಿಡ್ರಿ ಯಾವ್ದ್ರ ಅದೇ ಅವು ಇವೆಲ್ಲ ಮಾಡ್ಬೇಡ್ರಿ ಅಂತ ಹೇಳಿ ಏನಾಗಿದೆ, ಬಹಳ ಹಳೆ ಕೆಮಿಕಲ್ಗಳು, ಅವಕ್ಕೆಲ್ಲ ಪ್ರತಿರೋಧಕ ಶಕ್ತಿ ಬಂದದ ಈಗ ಹುಡುಕೆ, ಅವುಗಳನ್ನ ತಿಂದು ಬದುಕುವಂತ ಶಕ್ತಿ ಬಂದ್ಬಿಟ್ಟದ. ಅದಕ್ಕೆ ಹೊಸ ಕೆಮಿಕಲ್ಗಳು ನಾವು ಹೇಳಕತ್ತೀವಿ, ಒಂದು 5-6 ವರ್ಷದಿಂದ ಅವುಗಳನ್ನ ಬಳಸಬೇಡ ಅಂತ ಹೇಳ್ತಾ ಇದೀವಿ. ಈ ಸದ್ಯಕ್ಕೆ ನೀವು ಇದು ಉಲಾಲ ಬಳಸ್ರಿ, ಉಲಾಲ ಅಥವಾ ಓಸಿನ್ ಅಥವಾ ಟೋಕನ್ ಅಂತ ಬರ್ತದಲ್ಲ, ಉಲಾಲ ಅಥವಾ ಓಸಿನ್ ಅಂತ ಬರ್ತದೆ, ಅಥವಾ ಟೋಕನ್ ಅಂತ ಬರ್ತದೆ. ಎಕರೆಕ್ ಒಂದು 60 ಗ್ರಾಮ್, ಎಕರೆಕ್ 60 ಗ್ರಾಮ್ ದಟ್ ಬಳಸ್ರಿ. ಆಮೇಲೆ ನೀರು ಎಕರೆಕ್ 200 ಲೀಟರ್ ಬಳಸ್ಬೇಕು. ಈಗ ಎಷ್ಟು 45 ದಿವಸದ ಬೆಳೆ ಇದೆ, ಈಗ 40 ದಿವಸ ಆದ್ರಿ. 40 ದಿವಸದಿದ್ರೆ 150ರಿಂದ 200 ಲೀಟರ್ ನೀರ್ ಬಳಸ್ಬೇಕು ಕಂಪಲ್ಸರಿ ಆಗಿ. ನೀವು ಬಹಳಷ್ಟು ರೈತರೆಲ್ಲ ಎಕರೆಕ್ 100 ಲೀಟರ್ ಹೊಡೆಯಕತ್ತೀರಿ, ಅದು ತಪ್ಪು. ಮುಂದಿನ ಗುಲಾಬಿ ಕಾಯಿ ಕೊರಕ ಬಂದಾಗಂತೂ 200 ಲೀಟರ್ ಕಂಪಲ್ಸರಿ ಹೊಡಿಬೇಕು. ಅಷ್ಟು ಹೊಡಿಲಿಲ್ಲ ಅಂದ್ರೆ ಹುಳ ಕಂಟ್ರೋಲ್ ಆಗೋದೇ ಇಲ್ಲ. ಗಿಡ ತೊಯ್ಯಂಗ್. ಅದಕ್ಕೆ ಏನಾಗಿದೆ, ಎಲ್ಲರೂ ಟ್ರಾಕ್ಟರ್ ಸ್ಪ್ರೇ ಮಾಡ್ತಿರಲ್ಲ, ಒಂದು 500 ಲೀಟರ್ ನೀವು 3 ಎಕರೆ ಹೊಡೆದ್ ಬಿಡ್ತೀರಿ. ಅದಕ್ಕೆ ಅಷ್ಟು ಬಳಸ್ಬೇಕು ನೋಡಿ. ಈ ಸದ್ಯ ರಸಾಯನ ಕೀಟಕ್ಕೆ ನಡೀತ 150 ಲೀಟರ್ ತನ ಹೊಡಿಬಹುದು. ಮುಂದೆ ಗುಲಾಬಿ ಕಾಯಿ ಕೊರಕ ಹೊಡ್ಯಾಗ ಕನಿಷ್ಠ 200 ಲೀಟರ್ ಹೊಡಿಬೇಕು 1 ಎಕರೆಕ. ಈಗ ಅಷ್ಟು ಹೊಡೀರಿ, ಕಂಟ್ರೋಲ್ ಆಗ್ತದ ಅದು. ನಮಸ್ಕಾರ. ಹಳೆ ಔಷಧಿಗಳು ತಾವು ಹೇಳಿದಿರ್ತಾವೆ, ಏನು ಹಳೆ ಔಷಧಿಗಳು ಅಷ್ಟು ಶಕ್ತಿ ಬಂದ್ಬಿಟ್ಟಿದೆ ಕೀಟ? ಏನಾಗಿದೆ, ಮಾರುಕಟ್ಟೆಗಳಲ್ಲಿ ಇದ್ದ ಹೆಚ್ಚು ಕಡಿಮೆ 15-20 ವರ್ಷ ಆಯ್ತು. ಏನಾಗ್ತದೆ, ಹುಳುಗಳಿಗೆ ತಿಂದು ಅದನ್ನೇ ಸ್ಪ್ರೇ ಮಾಡೋದ್ರಿಂದ ಅವು ರೆಸಿಸ್ಟೆನ್ಸ್ ಬೆಳ್ಕೊಂಡಿರ್ತದೆ, ಪ್ರತಿರೋಧಕ ಶಕ್ತಿ ಬೆಳೆದಿರ್ತದೆ. ಅವು ಹೀಗಾಗಿಬಿಟ್ಟು ನೀವು ಅದು 1 ml ಇದ್ದಲ್ಲಿ 2 ml ಹಾಕೊಡಿದ್ರು ಕಂಟ್ರೋಲ್ ಆಗೋದಿಲ್ಲ. ಸಪೋಸ್ ಕಂಟ್ರೋಲ್ ಆದ್ರೆ ಮತ್ತೊಂದು 2-3 ದಿವಸನೇ ಮತ್ತೆ ಬರೋದು, ಮತ್ತೆ ಸ್ಟಾರ್ಟ್ ಆಗ್ತದೆ. ಹೀಗಾಗಿ ರೈತರು ಪದೇ ಸಿಂಪಡಣೆ ಮಾಡುವ ಸಂಭವ ಬರುತ್ತೆ. ಅದಕ್ಕೆ ಅದರಲ್ಲಿ ಹೊಸ ಕೆಮಿಕಲ್ಗಳೇನಿದೆ ಅಟ್ಲೀಸ್ಟ್ ಒಂದು 10 days ಅವು ಕಂಟ್ರೋಲ್ ಕೊಡ್ತಾವೆ. 10 ದಿವಸದವರೆಗೆ ನೀವು ಬೇರೆ ಸ್ಪ್ರೇ ಮಾಡೋ ಅವಶ್ಯಕತೆ ಬರೋದಿಲ್ಲ ಈ ಹೊಸ ಕೆಮಿಕಲ್ಗಳಲ್ಲಿ. ತಾವು ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ, ರೈತರಿಗೆ ಬೀಜೋಪಚಾರವನ್ನ ಮಾಡಿ ಬಿತ್ತನೆ ಮಾಡೋದ್ರಿಂದ 1 ತಿಂಗಳವರೆಗೆ ಯಾವ್ದು ಕೀಟಗಳು ಬರೋದಿಲ್ಲ ಅಂತ. ಈಗ ಹತ್ತಿಯಲ್ಲಿ ಏನಾಗಿದೆ ಅಂದ್ರೆ ಬೀಜೋಪಚಾರ ಕಂಪನಿಯವರೇ ಮಾಡಿರ್ತಾರೆ. ಹೆಚ್ಚು ಕಡಿಮೆ ಇಮಿಡಾಕ್ಲೋಪಿಡೋ ಅಥವಾ ಥಯಾಮಿಥಾಕ್ಸಾಮ್ ಅಂತ ಬರ್ತದೆ, ಅವ್ನು ಮಾಡಿರ್ತಾರೆ. ಈಗ ಏನಾಗಿದೆ ಅಂತ ನಮಗೆ ಅವು ಬೀಜೋಪಚಾರ ಮಾಡಿದ್ದು ಸೇಮ್ ಕೆಮಿಕಲ್. ಒಂದು ಕರೆ ಇದೆ ಸರ್, ತಗೊಳ್ಳೋಣ ನಂತರ ಮಾತಾಡಿ. ಹೇಳಿ, ನಮಸ್ಕಾರ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ ಸರ್, ದೇವದುರ್ಗ ತಾಲೂಕ್ ಚಿಕ್ಕದುರ್ಗ ಗ್ರಾಮ ಅಂತೇಳಿ. ಮೆಣಸಿನಕಾಯಿ ಬೆಳೆದಿದ್ರಿ ಸರ್? ಹ್ಞೂನ್ರಿ. ಅದಕ್ಕ ಮಾತಾಡ್ದೀವಿ. ಅದಕ್ಕ ಈಗ 1 ತಿಂಗಳಾಯ್ತು ಸರ್ ಮೆಣಸಿನಕಾಯಿ ಹಾಕಿ. 1 ತಿಂಗಳಾತ್ರಿ? ಹ್ಞೂನ್ರಿ. ಹೇಗಿದೆ ಬೆಳೆ? ಚೆನ್ನಾಗಿದೆ ರೀ? ಬೆಳೆನು ಮಳೆ ಇದ್ದಿಲ್ಲ ಇಷ್ಟ ದಿನ, ಈಗ ಮಳೆ ಬಂದದ. ಈಗ ಸ್ವಲ್ಪ ಭೂಮಿ ಬಿಟ್ಟು ಒಂದು 2 ಇಂಚ್ 3 ಇಂಚ್ ಬಂದಿದೆ ಸರ್. ಅಗಿ ಹಚ್ಚಿರೇನು ಬೀಜನ ಹಾಕಿರ? ಇಲ್ರಿ, ಬಿತ್ತನೆ ಮಾಡಿವಿ. ಸೂಪರ್ ಟನ್ ಬಿತ್ತನೆ ಮಾಡಿಬಿಟ್ರಿ? ಸರ್. ಈಗ ಏನ್ ಸಮಸ್ಯೆ ಇದೆ? ಅದಕ್ಕೆ ಏನ್ ಸಮಸ್ಯೆ ಇದೆ, ಅದಕ್ಕೆ ಮುಂದೆ ಏನೇನ ಸಮಸ್ಯೆ ಬಂದ್ರ ಸ್ವಲ್ಪ ಮುಂದಿನ ಸಮಸ್ಯೆಗಳು ಏನ್ ಬರ್ಬೋದು ಅಂತೇಳಿ. ಹೌದ್ರಿ ಸರ್. ತಮ್ಮ ಹೆಸರು? ಮಲ್ಲೇಶ್ ಅಂತ ಹೇಳ್ರಿ. ಮಲ್ಲೇಶ್ ಅವ್ರೆ, ಈ ಮೆಣಸಿನಕಾಯಿ ಬೆಳೆಯಲ್ಲಿ ನೀವು ಅದೇ ಪ್ರತಿ ವರ್ಷ ಬೆಳಿತೀರಿ, ನಿಮ್ಗೆ ಗೊತ್ತಿದ್ದ ಸಂಗತಿನೇ. ಈಗ ಬರೋದು 2 ರೀತಿ ಬರ್ತಾವ. ಈಗ ಒಂದು ಮೇಲ್ಮುಟ್ರು, ಇನ್ನೊಂದು ಕೆಳಮುಟ್ರು, 2 ಬರ್ತಾರೆ. ನಾವು ಫಸ್ಟ್ ಈ ವರ್ಷ ಮಾಡಿರ ಸರ್, ಅದಕ್ಕೆ ಫಸ್ಟ್ ಟೈಮ್. ಈಗೇನಾದ್ರೂ ಹುಳಗಳು ಕಾಣ್ತಾವ? ನಿಮ್ಮ ಅಕ್ಕಪಕ್ಕ ರೈತರೆಲ್ಲ ಬೆಳೆದಿರ್ತಾರಲ್ಲ, ನಿಮ್ಗೆ ಏನ್ ಸ್ವಲ್ಪ ಅನುಭವ ಇರ್ತದೆ ಸ್ವಲ್ಪ? ಸರ್ ಇಲ್ಲ ಸರ್, ಈಗೇನ್ ಅದ್ರದ್ದು ಉಳಿದೇನಿಲ್ಲ ಸರ್ ಇನ್ನ. ಅದಕ್ಕೆ ಮತ್ತೆ ಮುಂದೆ ಏನಾರ ನಿಮ್ಗೆ ಅದಕ್ಕೆ ಏನಂದ್ರೆ ಮೇಲ್ಮುಟ್ರ ಅಂದ್ರೆ ಎಲೆ ಮೇಲ್ಮುಖವಾಗಿ ಮುದುಡ್ತಾವೆ, ಕೆಲವೊಂದ್ಸರಿ ಎಲೆ ಹಿಂಗ ಕೆಳಗ್ ಮುದುಡ್ತಾವ. ಇವೆರಡು ಬೇರೆ ಬೇರೆ ಕೀಟ ಮೊದ್ಲಿಗೆ ಬರವೇ ಅವೇ ಹೆಚ್ಚು ಕಡಿಮೆ. ಹೀಗಾಗಿ ನೀವು ಅದೇ ಸ್ವಲ್ಪ ಸಿಂಪಡಣೆ ಮಾಡ್ಕೊಂಡ್ರೆ ಅದ್ ಮೊದ್ಲಿಗೆ ಕಂಟ್ರೋಲ್ ಮಾಡ್ಕೋಬಹುದು ಅದನ್ನ. ಆಮೇಲೆ ಮೆಣಸಿನಕಾಯಿಯಲ್ಲಿ ಅದೇ ಬರೇ ನೀವು ಕೀಟನಾಶಕಗಳನ್ನೇ ಬಳಸೋದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕಿಂತ ನಾವು ಸಮಗ್ರ ಕೀಟ ನಿರ್ವಹಣೆ ಅಂತ ಕರಿತೀವಿ. ಅಂದ್ರೆ ನಿಮ್ ಮೆಣಸಿನಕಾಯಿ ಸುತ್ತ, ಹೊಲದ ಸುತ್ತ ಒಂದ್ ಸ್ವಲ್ಪ ಬಾಜ್ರ ಅಂದ್ರೆ ಜೋಳ ಅಥವಾ ಸಜ್ಜೆ ಅಥವಾ ಮೆಕ್ಕೆಜೋಳ ದಟ್ಟಗೆ ಬಿತ್ತಬೇಕು. ಒಂದ್ ಲೈನ್ ಪೂರಾ ನಿಮ್ ಬಾರ್ಡರ್ಗೆ, ನಿಮ್ದು ಏನು ಬದು ಇರ್ತದಲ್ಲ, ನಿಮ್ಮ ಪೂರಾ ಅದು ಬದುವಿಗೆ ದಟ್ಟಗೆ ಬಿತ್ತಬೇಕು. ಬಿತ್ತೋದ್ರಿಂದ ಏನಾಗ್ತದ, ತ್ರಿಪ್ಸ್ ನುಸಿ ಮತ್ತೆ ಮೈಟ್ ನುಸಿ ಮತ್ತವ್ರ ಹೊಲ ನಿಮ್ ಹೊಲಕ್ ಬರೋದು ಅಥವಾ ನಿಮ್ ಹೊಲದಿಂದ ಬೇರೆ ಹೊಲಕ್ ಹೋಗೋದು ತಪ್ತದೆ. ಆಮೇಲೆ ಸ್ವಲ್ಪ ಈ ಇದು ಏನು ಅಲಸಂದಿ ಮತ್ತೆ ಚೆಂಡು ಹೂವಿನಂತ ಬೆಳೆಗಳು ಹಾಕ್ಬೇಕು. ಸುತ್ತಾನು ಹಾಕ್ಬೇಕು, ಮತ್ತೆ ನಡುನು ಹಾಕ್ಬೇಕು. ಅಲ್ಲೊಂದಲ್ಲೊಂದಲ್ಲೊಂದು ಹಾಕ್ಬೇಕು. 25 ಸಾಲಿಗೆ ಒಂದ್ ಸಾಲ ಹಾಕಿದ್ರೆ ಚಲೋ. 25 ಸಾಲಿಗೆ ಒಂದ್ ಸಾಲ ಅದು. ಆಮೇಲೆ ಬಾರ್ಡರ್ಗೆಲ್ಲ ಹಾಕ್ರಿ. ಆಮೇಲೆ ಸ್ವಲ್ಪ ಅಲಸಂದಿ ಇಂತ ಹಾ, ಇದು ಒಂದು. ಆಮೇಲೆ ಬೀಜೋಪಚಾರ ಮಾಡಿರ್ತೀರಿ ಆಲ್ರೆಡಿ ನೀವು? ಹಾ, ಆಯ್ತು. ಈಗ ಏನ್ ಮಾಡ್ರಿ, ಮೊದ್ಲೇ ಸಿಂಪಡಣೆಯಾಗಿ ಬೇವಿನ ಮೂಲದ ಕೀಟನಾಶಕಗಳು ಬರ್ತಾವ. ಬೇವಿನ ಎಣ್ಣೆ, ಬೇವಿನ ಮೂಲದ ಕೀಟನಾಶಕ
ಹೌದು ಸರ್. ಅದನ್ನ ಮುಂಜಾಗ್ರತವಾಗಿ ನೀವು ಅದನ್ನ ಒಂದು ಸಿಂಪಡಣೆ ಕೈಗೊಳ್ಬಹುದು. ಇದು ಕೃಷಿ ಆಫೀಸಾಗ ಸಿಗ್ತಾವ ಸರ್ ಅದು ಎಣ್ಣೆ? ಇಲ್ಲ, ಅಂಗಡಿಗಳದ ಸಿಗ್ತದೆ, ಕೃಷಿ ಇದ್ರಾಗೂ ಸಿಗ್ಬೋದು, ನೀವು ಕೇಳ್ರಿ, ಕೃಷಿ ರೈತ ಸಂಪರ್ಕ ಕೇಂದ್ರದಾಗೂ ಸಿಗ್ಬೋದು, ಕೃಷಿ ಕೇಂದ್ರ ಇದೆ ರೀ, ಸಿಗ್ತಾವ, ಅವ್ರು ಬೇರೆ ಮೂಲಕ ಸಿಗ್ತವೆ. ಆಮೇಲೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ, ನಮ್ಮ ಯೂನಿವರ್ಸಿಟಿ ಬಂದ್ರೆ ನಮ್ಮಲ್ಲಿ ಇವು ಸಿಗ್ತದೆ, ಬೆವೇರಿಯಾ ಮತ್ತು ಇನ್ನೊಂದು ವರ್ಟಿಸಿಲಿಯಂ ಮತ್ತು ಒಂದು ನೀವು ಕೇಳಿರ್ಬೇಕು, ಅವು ಶಿಲೀಂಧ್ರ ಅಂದ್ರೆ ಫಂಗಸ್, ಅದು ಅದರಿಂದನೂ ಸಹ ಹುಳಗಳನ್ನ ಕಂಟ್ರೋಲ್ ಮಾಡಬಹುದು. ಬರೀ ಕೆಮಿಕಲ್ ಮಾಡೋದ್ರಿಂದ ಅದು ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೆ ನಮ್ಮ ಯೂನಿವರ್ಸಿಟಿಗೆ ನೀವು ಯಾವಾಗಾರ ಬಂದ್ರೆ ಭೇಟಿ ಕೊಡ್ರಿ, ನಿಮ್ಗೆ ಅದು ಪೂರ್ತಿ ತಿಳಿಸ್ಕೊಡ್ರಿ. ರಾಯಚೂರು ಯೂನಿವರ್ಸಿಟಿಗೆ ಅಲ್ಲಿ ಈಶ್ವರ ಗುಡಿ ಹತ್ರ ನಿಮ್ ಬಯೋ ಕಂಟ್ರೋಲ್ ಲ್ಯಾಬ್ ಅಂತ ಇದೆ, ಅಲ್ಲಿ ಬಂದ್ರೆ ನಿಮ್ಗೆ ಅದು ಸಿಗ್ತಾವ ಪೌಡ್ರು. ಈಶ್ವರ ಗುಡಿ ಹತ್ರ ಸರ್? ಈಶ್ವರ ಗುಡಿ ಹತ್ರ ಬಯೋ ಒಳಗಡೆ ಕ್ಯಾಂಪಸ್ ಅಲ್ಲಿ ಒಳಗಡೆ ಐತ್ರಿ ಗುಡಿ ಪಕ್ಕದಲ್ಲಿ ಒಂದು ಲ್ಯಾಬೊರೇಟರಿ ಇದೆ. ಅದೇ ರೀ, ಇಲ್ಲಿ ಮತ್ತೆ ಯೂನಿವರ್ಸಿಟಿ ಇಲ್ಲಿ ಫಸ್ಟ್ ಇದೆ ಸರ್. ಇಲ್ಲಿ ಎಲ್ಲ ಕೃಷಿ ಅದೆಲ್ಲ ಮಾಡ್ತಾರಲ್ಲ ಸರ್. ನೀವು ಅಲ್ಲಿ ಬರ್ರಿ, ಅಲ್ಲಿ ಬಂದಾಗ ಭೇಟಿ ಆಗೋಣ, ನಿಮ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಸರ್. ಭೀಮನಗೌಡ್ರಿ, ಏನು ಬೆಳೆ ಇದಾವ ನಿಮ್ ಕಡೆ ಭಾಗದಲ್ಲಿ, ಜೋಕೂರು ಭಾಗದಲ್ಲಿ ಹೇಗಾಗಿದೆ ಮಳೆ? ಮಳೆ ಈಗ ಒಂದು ವಾರದಿಂದ ಸ್ವಲ್ಪ ಬಂದ್ರಿ ಮಳೆ. ಹೋದ ತಿಂಗಳಿಂದ ಬಂದಿಲ್ರಿ ಸರ್. ಈಗ ನಮ್ ಸದ್ಯ ಅಂದ್ರೆ ನಮ್ಮ ಬೆಳೆ ಅಂದ್ರೆ ನೋಡ್ರಿ ಹತ್ತಿ, ಆಮೇಲೆ ಈರುಳ್ಳಿ ಐತ್ರಿ, ಆಮೇಲೆ ಭತ್ತ ನಾಟಿ ಮಾಡಕತ್ತೀವ್ರಿ. ಭತ್ತ ನಾಟಿ ನೀರ್ ಬಂತ? ಬಂದ್ರಿ, ತುಂಗಭದ್ರಾ ಫುಲ್ ಅದ್ರಿ. ಫುಲ್ ನೀರ್ ಬಂದದ? ಬಂದ್ರಿ. ಏನ್ ಸಮಸ್ಯೆ ಇದೆ ರೀ? 15 ದಿನ ಆಯ್ತ್ರಿ ನಮ್ದು ಭತ್ತ ನಾಟಿ ಮಾಡಿ. ಅದು ಸ್ವಲ್ಪ ಕಳೆ ನಾಶಕ ಹಾಕಿದೀವಿ ಸರ್ ನಾವು, ಆಲ್ ಮಿಕ್ಸ್ ಅಂತ ಹೇಳಿ. ಆಮೇಲೆ ಇದು ಹತ್ತಿಯಲ್ಲಿ ಸ್ವಲ್ಪ ಎಲೆ ಮುದುರು ರೋಗ ಬರಕತ್ತಿದ್ ಸರ್. ಹತ್ತಿಗೆ ನೀವ್ ಏನ್ ಸಿಂಪಡಣೆ ಮಾಡಿರಿ? ಎಷ್ಟ್ ದಿವಸದ ಬೆಳೆ ಇದೆ ಹತ್ತಿ? ಹತ್ತಿದ್ ನೋಡ್ರಿ ಈಗ ಅದು ಎರಡು ತಿಂಗಳ ಬೆಳೆ ಇರ್ಬೋದ್ರಿ. ಅದನ್ನ ಆದ್ರೆ ನಾವು ಮಾಡಿಲ್ರಿ, ಅದು ಹೊಲ ಲೀಜಿಗ್ ಕೊಟ್ಟಿದೀವಿ ನಾವು. ಅವರು 2 ಸಲ ಸಿಂಪರಣೆ ಮಾಡ್ಯಾರ್ರಿ ಔಷಧ, ಆದ್ರೂ ಕಂಟ್ರೋಲ್ ಆಗಿಲ್ಲ ಸರ್. ನೀವು ಸ್ವಲ್ಪ ಅದರದ್ದು ಬಗ್ಗೆ ತಿಳಿಸ್ರೆ ನಾವು ಅವ್ರಿಗೆ ತಿಳಿಸ್ತೀವಿ ಸರ್. ಏನ್ ಸಿಂಪರಣೆ ಮಾಡಿದಾರೆ ಈಗ ಮೊದ್ಲು ಅವರು ಯಾವ್ದೋ ಒಂದು ಮಾಡಿರ್ತಾರ್ರಿ, ಮಾಮೂಲಿ ಯಾವ್ದನ್ನ ಕೀಟನಾಶಕ ಮಾಡಿರ್ತಾರ, ಅದು ನಮ್ಗೆ ಗೊತ್ತಿಲ್ರಿ ಸರ್. ಅದು ನಿಮ್ಗೆ ಗೊತ್ತಿದ್ರೆ ಚಲೋ. ಆಕ್ಚುಲಿ ಅದೇ ಲೀಸ್ ಮಾಡ್ರಿ ಅಂತಲ್ಲ, ನೀವು ಅವ್ರಿಗೆ ಕೇಳ್ಕೊಂಡಿದ್ರ ಏನು ಸಿಂಪಡಣೆ ಮೊದ್ಲು ಮಾಡಿದ್ರಂದ್ರೆ ನಮ್ಗೆ ಹೇಳಕ್ ಇದು ಆಗ್ತದೆ. ಇಲ್ಲ ಅಂದ್ರೆ ಈಗ ಅದ್ರ ಹತ್ತಿಯಲ್ಲಿ ಸದ್ಯ ನಮ್ಗೆ ತ್ರಿಪ್ಸ್ ನುಸಿ ಮತ್ತು ಹಸಿರು ಜಿಗಳು 2 ಕಂಡು ಬರ್ತಾ ಇದಾವೆ, ರಸಾಯನಿಕ ಕೀಟಗಳು. ಅದಕ್ಕಾಗಲೇ ಒಬ್ರಿಗೆ ಹೇಳಿದೆ ನಾನು, ಇದು ಡೈನೋಟೆಫಿರಾನು ಮತ್ತೆ ಫ್ಲೋನಿಕಮಿಡ್ ಅಂತ ಬರ್ತದೆ, ಉಲಾಲ, ಹೋಸಿನ್ ಅಥವಾ ಟೋಕನ್ ಅಂತ ಬರ್ತವೆ. ಇದು ಇದು ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಇನ್ನೊಂದು 10 ದಿವಸ ಬಿಟ್ಟು ಮತ್ತೊಂದು ಆಲ್ಟರ್ನೇಟ್ ಆಗಿ ಅದೊಮ್ಮೆ ಸ್ಪ್ರೇ ಮಾಡ್ರಿ, ಕಂಟ್ರೋಲ್ ಆಗ್ತದ. ಅದಕ್ಕೆ ಓಶಿನ್, ಉಲ್ಲಾಲು, ಟೋಕನ್ ರೀ ಯಾವ್ದಾರ ಒಂದು. ಅದ್ರಲ್ಲಿ ಅದನ್ನ ಚೇಂಜ್ ಮಾಡಿ ಹೊಡಿಬೇಕಂತ. ಚೇಂಜ್ ಮಾಡ್ಬೇಕು. ಒಂದ್ಸರಿ ಅದನ್ನ ಮಾಡಿದ್ರೆ ಒಂದ್ಸರಿ ಉಲಾಲ್ ನೋಡಿದ್ರೆ ಇನ್ನೊಂದ್ಸರಿ ಟೋಕನ್ ನೋಡಿ, ಹಿಂಗ ಬೇರೆ ಬೇರೆ. ಆಮೇಲೆ ಸರ್, ಇದು ನಮ್ಮ ಮನೆಯಲ್ಲಿ ಮುಂದೆ ಒಂದು 2 ತೆಂಗಿನ ಮರ ಇದೆ ಸರ್. ಆ ತೆಂಗಿನ ಮರಗಳು ಸಣ್ಣ ಕಾಯಿ ಆಗಿ ಉದುರಿಬೋದಕ್ಕಂತವ್ರಿ. ಈಗ ಫಸ್ಟ್ ಸ್ವಲ್ಪ ಉದುರು ಒಂದು ಇದು ಇರುತ್ತೆ, ಟೆಂಡೆನ್ಸಿ ಇರುತ್ತೆ. ಸ್ಟಾರ್ಟಿಂಗ್ 1 ವರ್ಷ ಉದುರ್ತವೆ, ಆಮೇಲೆ ಸ್ವಲ್ಪ ಅದಕ್ಕೆ ಪೊಟ್ಯಾಶ್ ಹಾಕ್ಬೇಕು ನೀವು. ಪೊಟ್ಯಾಶ್ ಗೊಬ್ಬರ, ಪೊಟ್ಯಾಶಿ, ಇದು ಯೂರಿಯಾ, ಇದು DF ಕೊಟ್ಟಿದೀವಿ ಸರ್. ಪೊಟ್ಯಾಶಿನ ಕೊಡ್ರಿ. ಆಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ಬೇಕು. ಇದು ಹಾಕಿದ್ದು ಸರ್, ಇದು ಕುರಿ ಗೊಬ್ಬರ ಪರವಾಗಿಲ್ಲ. ಕುರಿ ಗೊಬ್ಬರ ಎಲ್ಲ ಆದಷ್ಟು ಬಹಳಷ್ಟು ಏನ್ ಮಾಡ್ತಾರೆ ಈಗ ಮನಿ ಮುಂದಂತೆ ಜಗ್ಗಿ ನೀರು ನಿಂದಿಸ್ಬಿಡ್ತಾರೆ ತೆಂಗಿನ ಗಿಡಕ್ಕೆ. ಹೌದೌದ್ರಿ. ಇದು ಕಪ್ಪು ಭೂಮಿ ಒಳಗೆ ಹಚ್ಚಿರ್ತಾರೆ, ಬಹಳಷ್ಟು ನೀರು ನಿಲ್ಲಿಸಬಾರ್ದು ಅದಕ್ಕೆ. 2 ದಿವಸಕ್ಕೊಮ್ಮೆ ಹಿಂಗ್ ನೀರ್ ಬಿಟ್ರೆ ಸಾಕು. ವರ್ಷಕ್ಕೆ ಎಷ್ಟು ವರ್ಷದ ಗಿಡ ಅದ್ರಿ? ಅದು 4 ವರ್ಷದ ಐತ್ರಿ. ವರ್ಷಕ್ಕೆ ಒಂದು ಕೆಜಿ 2 ಕೆಜಿ ಅಷ್ಟು ಪೊಟ್ಯಾಶ್ ತಿಪ್ಪಿ ಗೊಬ್ಬರ ಜೊತೆಗೆ ಕೊಡ್ರಿ. ಸರಿ ರೀ, ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತೀರಿ? ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಪಾಟೀಲ್ ರೀ, ಜಗತ್ಕಲ್ ಸರ್, ದೇವದುರ್ಗ ತಾಲೂಕು. ಬಸವರಾಜ್ ಪಾಟೀಲ್ ರೀ, ಹೇಗಿದೆ ನಿಮ್ ಕಡೆ ಮಳೆ? ಅದು ಆಯ್ತಾ? ನಮ್ ಕಡೆ ಮಳೆ ನೋಡ್ರಿ 3 ತಿಂಗಳದಾಗ 3 ಸಲ ಬಂದಾರ. ಅದೇ ದೊಡ್ಡ ಮಳೆ ಅಲ್ರಿ, ಅಷ್ಟೇ ಹಸಿ ಹೋಗ ಬಾಳ ರೀ, ಹೊಲ ನೀರ್ ಹಿಂಗ ಉಳಿಲ್ರಿ ನಾದ್ರು. ಈಗ ಮೊನ್ನೆ ಈಗ ಒಂದು 3-4 ದಿವಸದಿಂದ ಮಳೆ ಆತ್, ನಿಮ್ಮಲ್ಲಿ ಆಗಿಲ್ಲ? ಅಷ್ಟೇ ರೀ, ನೀರ್ ಹೊರಗೂ ಇಲ್ರಿ, ಹಚ್ಚಾಗ್ಯದ್ರಿ ಅಷ್ಟಕ್ಕಷ್ಟೇ. ದೊಡ್ಡ ಮಳೆ ಇಲ್ರಿ. ಏನ್ ಈ ವರ್ಷ ಕಾರ್ಕಿಲ್ರಿ, ಜೂನ್ದ ಒಂದು, ಜುಲೈದ ಒಂದ್ರ, ಆಗಸ್ಟ್ ಒಂದ್ರ, ಇಷ್ಟೇ ಬಂದ್ರಿ. ಕೆರೆ ಪರೆ ತುಂಬಿಲ್ಲ ನೀರು? ಕೆರೆ ಅಂತಲ್ರಿ, ಒಂದ್ ಹೊಲದಾಗ ನೀರ್ ಇಲ್ರಿ, ಒಂದ್ ಹಳ್ಳಕ್ ನೀರ್ ಹೋಯ್ತ್ರಿ. ಹೊಲದಾಗ ನೀರ್ ಇಲ್ರಿ, ಆಳ್ಕ ಬೇಕಾರ, ಹಳ್ಳದಾಗ ನೀರ್ ಇಲ್ರಿ. ಬಸವರಾಜ್ ಅವ್ರ ಹೇಗೆ ಬೆಳೆ ಈ ತೇವಾಂಶ ರೈತಲ್ಲ ಭೂಮಿ ಒಳಗ? ತೇವಾಂಶ ಚೆನ್ನಾಗ್ ಐತ್ರಿ. ಮೊನ್ನೆ ನೈಟ್ ಫುಲ್ ಆಯ್ತ್ರಿ, ಅದು ಸಣ್ಣ ಮಳೆ ಒಂದಿರ್ತೀರಿ, ಹಚ್ಚಾಗದ್ರಿ. ಬೆಳೆ ಚೆನ್ನಾಗಿ ಬಂದ್ಬಿಡು. ಸುಳ್ಳ ಮಳೆ ಹೋದ್ರು ಭಾರಿ ಬೆಳೆ. ನೀವೇನ್ ಹಾಕಿರಿ ಬೆಳೆ?
ನಾವ್ ನೋಡ್ರಿ 15 ಎಕರೆ ತೊಗರಿ ಹಾಕ್ಬಿಟ್ಟಿವಿ ನಾವು. 15 ಎಕರೆ ತೊಗರಿ. ಹೋದ ವರ್ಷ ಮೆಣಸಿನಕಾಯಿ ಹಾಕಿ ರೇಟ್ ಸಿಗಲಾರ್ದ ಲಾಸ್ ಆಯ್ತ್ರಿ. ಈಗ ತೊಗರಿ ಹಾಕ್ಬಿಟ್ಟು ತೊಗರಿ ಬಸ್ತರ ಬೆಳೆ ನೋಡ್ರಿ. ಆದ್ರೆ ಈಗ ಸ್ವಲ್ಪ ಎಲ್ಲ ಎಲೆಗಳು ಜೀಡಿ ಬಂದು ಒಳಗ ಉಳದೇವ್ರಿ ಸಣ್ಣ ಬಾಳ ಟೈಪ್ ಇರ್ತಾವಲ್ರಿ. ನಾವ್ ಹೋದೇವ್ರಿ, ಗಿಡ ಬಾರಿ ಗಿಡ ಆಗ್ಬಿಡ್ರಿ. ಇನ್ನ ತಂಡಿ ಸೂಟ್ಬೇಕು ಅದೇನ್ ಮಿಷನ್ ಸಿಗುತ್ತೆ, ಮಿಷನ್ ಸಿಗೋದ್ರಿ ಕಟ್ ಮಾಡೋದು. ಎಲ್ಲ ಜೀಡಿ ಬಾಳ ಐತ ಸುಮ್ಮ ಅಲ್ಲೊಂದ್ ಇಲ್ಲೊಂದ್ ಅದಾರೆ. ಇಲ್ರಿ ಅಲ್ಲೆಲ್ಲ ಅದ್ರಿ. ಅಂದ್ರೆ ಎಲೆ ತೂತ್ ಬಾಳ ಹಾಕ್ಯಾರ ಅವಾಗ. ಈಗ ಸದ್ಯ ಇಲ್ಲ, ಈಗ ಮೊದಲು ಹಾಕ್ಯಾವ್ರಿ. ಜೀಡಿ ಆದ್ರೆ ಎಲೆಗಳನ್ನು ಮಡಿಚಾವ್ರಿ, ಕಿಚ್ಚಿ ನೋಡ್ರಿ ಒಳಗ ಬಾಳ ಒಳಗ ಟೈಪ್ ಅವ್ರಿ. ಅಲ್ಲ ಎಲ್ಲಾ ಗಿಡದಾಗೂ ಕಾಣ್ತಾವ ಅಥವಾ ಎಲ್ಲರೂ ಒಂದ್ ಕಾಣ್ತಾವ ಅಂತ ಕೇಳಿದ್ವಿ. ಎಲ್ಲಾರು ಒಂದಾದ್ರಿ. ಆದ್ರೆ ಏನ್ ಮಾಡೋದಲ್ಲಪ್ಪ ಅಂತ ತೊಗರಿ ಗೊತ್ತ ಅನುಭವಿಸ್ರೆ ನಾವ್ ವಿವರ್ಸ ಮಾಡಿ. ಅದಕ್ಕೆ ಹೇಳಿದೆ ನಾನು, ಎಲ್ಲರೂ ಒಂದಿದ್ರೆ ಏನ್ ಮಾಡೋದಿಲ್ಲ. ಅದು ಈಗಿನ ಎಲೆ ಅದ, ಹೂ ಕಾಯಿ ಆಗಿರೋದಿಲ್ಲಲ್ಲ. ಇನ್ನಿಲ್ರಿ ಬೆಳಗ್ಗೆ ಅದೇ ನಿಮ್ಗೆ ಹಾನಿ ಮಾಡೋದಿಲ್ಲ. ನೀವು ಒಂದೊಂದು ಗಿಡದಾಗ ಅಂತ 2-3 ಹಂಗೇನ್ ಕಂಡ್ರೆ ಸ್ಪ್ರೇ ಮಾಡ್ಬೇಕು. ಈಗೇನ್ ಬೇಕಾಗೋದಿಲ್ಲ, ಬೇಡ. ಚೆನ್ನಾಗಿ ಬೆಳೆ ಚೆನ್ನಾಗಾದ್ರಿ. ಈ ಸದ್ ಏನ್ ಬೇಕಾಗೋದಿಲ್ಲ. ಹೂ ಕಾಯಿ ಆದಾಗ ಸ್ವಲ್ಪ ಹುಳ ಬರ್ತದೆ ನಿಮ್ಗೆ, ಜೇಡಿ ಕಟ್ಟೋದು ಬರ್ತದೆ, ಆಮೇಲೆ ಹಸಿರು ಕಾಯಿ ಕೊರಕ ಬರ್ತದೆ. ಅವಾಗ ಸಿಂಪಡಣೆ ಮಾಡುವಂತ. ಅವಾಗ ಇವಾಗ ಬರ್ತಾವಲ್ಲ, ಪ್ರೋಕ್ಲೇಮ್ ಇದಾವೆ, ಕೊರಾಜಿನ್ ಇದೆ, ಪ್ರೊಫ್ನೋಫಾಸ್ ಇದೆ, ಅಂತವ್ ಮಾಡಿದ್ರೆ ಕಂಟ್ರೋಲ್ ಆಗಿ ತೊಗರಿಗೆ ಸಮಸ್ಯೆ ಇಲ್ಲ. ಅದ್ ಇನ್ನೊಂದು ಸರ್, ಇದು 3 ತಿಂಗಳ ಬೆಳೆ ಐತಿ ಅಂತಾರ್ರಿ, ಯಾವ್ದಾದ್ರು ಬೀಜ? ಇಲ್ಲ, ಅದು ಇನ್ನೂ ಸಂಶೋಧನೆ ಹಂತದಲ್ಲಿ ಇದಾವೆ. ಅದನ್ನ ಯಾವ್ದು ಹಾಕಿರ್ ತಳಿ ಈಗ? ನಾವಿಲ್ರಿ ರಾಯಚೂರು ನಿಮ್ಗೆ ಆಫೀಸ್ ನೋಡ್ರಿ, ಹೆಸರು ಗೊತ್ತಲ್ರಿ, ಮೊನ್ನೆ ಮುಡ್ತಲ್ರಿ, ಅದೇ ಕೃಷಿಗೆ ಬರ್ತಲ್ರಿ ಒಂದು ರಾಯಚೂರು ಯೂನಿವರ್ಸಿಟಿ ಅಂದ್ರೆ ಅದೇ 3 ವೆರೈಟಿ ಅದ. TS3R ಅಂತಿದೆ, ಅಲ್ರಿ ಇನ್ನೊಂದು 811 ನಮ್ಮ ಕೃಷಿಕ ತಂದಿರ ಹೋಗಿ 15 ಎಕರೆ ಹಾಕಿದ್ರೆ ಬೆಳೆ ಚೆನ್ನಾಗಿ ಬಿಡ್ರಿ, ನೋಡಂಗಿಲ್ರಿ. ಯಾಕವ ಸ್ವಲ್ಪ ಬೇರೆ ಬೆಳೆ ಹಾಕ್ಬಾರ್ದನ್ರಿ? ಒಮ್ಮೆ ಹತ್ತಿ ಅಷ್ಟು ಹಾಕ್ಬೇಕು. ಇಲ್ರಿ ಕರೆಕ್ಟ್ ರೀ, ಹತ್ತಿ ಹಾಕೊಂಡ್ ನೋಡ್ರಿ, ಹತ್ತಿಗೆ ಖರ್ಚು ಬಾಳ ಬರಕೈತಿ, ಹಾಕಿ ಬೆಳೆ ಬರವಲ್ರಿ ನಮ್ಮಲ್ಲಿ. ನೋಡ ಅಂತೀವಿ ಸರ್, ಹಾಕಿ ಪರೀಕ್ಷೆ ಮಾಡಿದೆ. ನೀರ್ ಕಟ್ ಮಾಡ್ಬಿಟ್ಟಿರಿ, ನೀರ್ ಆಡಿ ಹೊಲ ಕೆಡ್ತಾವ ಅಂತ ಹೇಳ್ರಿ. ನೀರ್ ಕಟ್ಟಿಲ್ರಿ, ಇನ್ನ ನೀರ್ ಕಟ್ ಮಾಡಿ ಲೆಕ್ಕ ಹಾಕಿವ್ರಿ. ತೊಗರಿ ನೀರ್ ಬ್ಯಾಡ್ರಿ, ಅದೀಗ ಬ್ಯಾಡ್ರ ಸರಿ ಮಾಡಿ ಮಳೆ ಬರ್ತದ. ನೀರ್ ಹಾಕ್ಬಿಡ್ರಿ ಸಾಕ್, ಮಳೆ ಮೇಲೆ ಮಳೆ ಮೇಲೆ ಬರ್ತದ. ಇಲ್ಲ ಲಾಸ್ಟ್ ಒಂದ್ಸಲ ಕಟ್ಬೇಕಂತಲ್ರಿ, ಯಾವ ಬುಡ್ಡಿ ಲೆಕ್ಕ ಸಣ್ಣಗೆ ಬಂದಾಗ ಕಟ್ಬೇಕಂತ ಹೇಳಿ ಸರ್. ಆದ್ರೆ ಬುಡ್ಡಿ ಸಣ್ಣ ಫಲ ಚಾಲುವಾದಾಗ ನೀರ್ ಕಟ್ಬೇಕಂತ ಹೇಳ್ತಾರ ಸರ್ ಒಂದ್ಸಲ. ಅದು ನೀವು ಈಗ ಸರ್ ಇದು ಹೂ ಆಗೋ ಟೈಮ್ ಪಲ್ಸ್ ಮ್ಯಾಜಿಕ್ ಅಂತೇಳಿ ಬರುತ್ತೆ, ಪಲ್ಸ್ ಮ್ಯಾಜಿಕ್ ಅಂತೇಳಿ. ಅದು ನಿಮ್ಮ ಇದ್ರೊಳಗೆ ಸಿಗತ್ತಿಲ್ಲ, KVK ಒಳಗೆ ಕೊಡ್ತಾರೆ. ಅದು ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗತ್ತೆ ಪಲ್ಸ್ ಮ್ಯಾಜಿಕ್. ಅದು 45ರಿಂದ 65 ದಿವಸದ ಬೆಳೆ ಇದ್ದಾಗ, ಅಂದ್ರೆ ಸುಮಾರು 2.5 ತಿಂಗಳ ಬೆಳೆ ಆಗ್ಬೇಕು. ಹೂವ ಕಾಯಿ ಹಾಕಿದ್ರಲ್ಲ, ಹೂವ ಮೊಗ್ಗು ಇದ್ದಾಗ ಅದನ್ನ ಪಲ್ಸ್ ಮ್ಯಾಜಿಕ್ ಹಾಕ್ಬೇಕು. ಪಲ್ಸ್ ಮ್ಯಾಜಿಕ್ 2 ಸರಿ ಸ್ಪ್ರೇ ಮಾಡೋದು. ನೀವು ಹೂ ಏನು ಸ್ಟಾರ್ಟ್ ಆಗ್ತದ ಮೊಗ್ಗು ಆ ಟೈಮ್ದಾಗ ಒಮ್ಮೆ, ಆಮೇಲೆ 15 ದಿವಸದ ನಂತರ ಒಮ್ಮೆ ಅಂತ ಹೇಳ್ತಾರೆ. ನೀವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಸಿಗ್ತದ ರಾಯಚೂರು. ನೀರ್ ಕಟ್ಟೋದು ಸದ್ಯ ಬ್ಯಾಡ್ ಬಿಡ್ರಿ, ಮಳೆ ಆಗ್ಯದ, ಹಸಿ ಅದಲ್ಲ, ತೊಗರಿಗೇನ್ ಬಾಳ ಹಸಿ ಆಗ್ಬಾರ್ದು. ಮುಂದೆ ಅದು ಈಗ 2 ರೀತಿ ಅದ. ನಿಮ್ಗೆ ಹೂ ಕಾಯಿ ಬಿಟ್ಟಾಗ ಜಾಸ್ತಿ ನೀರ್ ಕೊಟ್ರು ಉದುರು ಚಾನ್ಸಸ್ ಇರ್ತದೆ. ನೀವು ನೋಡಿರ್ಬೇಕು, ಜಾಸ್ತಿ ಮಳೆ ಬಂತಂದ್ರೆ ಹೂ ಆದಾಗ ಅದಕ್ಕೆ ಉದುರು ಹೋಗ್ತದ ಫಲ ಎಲ್ಲ. ಅದಕ್ಕೆ ನೀರ್ ಸ್ವಲ್ಪ ನೋಡಿ ಕೊಡ್ಬೇಕು ಅದಕ್ಕೆ. ಯೂಶಲಿ ತೊಗರಿ ನೀರ್ ಬೇಕಾಗೋದಿಲ್ಲ. ಹಂಗೇನ್ರಿ ಮಳೆ ಬರ್ಲಿಲ್ಲ ಹೋದ್ರೆ ಮಾತ್ರ ನೀರ್ ಬೇಕು, ಅದರ್ವೈಸ್ ನೀರ್ ಬೇಕಾಗ. ಈ ವರ್ಷ ನಂಗೆ ಆಗಂಗಿಲ್ಲ, ಮಳೆ ಬರ್ತದ. ನಿಮ್ಮ ದೇವದುರ್ಗ ಭಾಗದಲ್ಲಿ ಎಲ್ಲ ರೈತರು ಸುಮಾರು ಒಂದು 5-6 ಜನ ರೈತರು ಫೋನ್ ಮಾಡಿದ್ರು. ಎಲ್ಲ ಬೆಳೆ ಚೆನ್ನಾಗಿದೆ, ಒಂದು ತೊಗರಿ ಬೆಳೆ ಎಲ್ಲ ಚೆನ್ನಾಗಿದೆ ಸರ್. ಹತ್ತಂಗಿದ್ದಾರೆ, ಮಳೆ ಇರ್ಲಿಕ್ಕೂ ಭಾರಿ ಬೆಳೆ ಕಡಿಮೆ ಆಗಿದೆ ಅಂತಂದ್ರೆ ಮೆಣಸಿನಕಾಯಿ ಹಾಕಿಲ್ಲ ಅಂತ ಜಾಸ್ತಿ ರೈತರು. ತೊಗರಿ ಮತ್ತು ಹತ್ತಿ ಜಾಸ್ತಿ ಇದೆ ಈ ವರ್ಷ. ಮೆಣಸಿನಕಾಯಿ ನಮ್ಮಲ್ಲಿ ಏನ್ರಿ 25% ಇಲ್ರಿ ಮೆಣಸಿನಕಾಯಿ. ಹೋದ ಲಾಸ್ ಆಗಿ ಎಲ್ಲಾರು ಹತ್ತಿ ಕರಿ ಹೋಗ್ಬಿಟ್ರು ಸರ್. ಹೌದು, ರೇಟ್ ಇಲ್ಲ ಮೆಣಸಿನಕಾಯಿಗೆ. ರೇಟ್ ಇಲ್ಲ ಸರ್, ಇನ್ನಾರು ಕೇಳಲ್ಲ ಸರ್. ಗಂಜಿನಾಗ ಮಾತಾಡ್ಸಲ್ರಿ ಮೆಣಸಿನಕಾಯಿನ. ಹೌದ್ರಿ ಬಸವರಾಜ್ ಅವ್ರು, ಅಷ್ಟು ಮಾಡ್ರಂಗಾರ ಒಳ್ಳೇದು. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ. ಆಯ್ತು ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಅಶ್ವಥ್ ನಾರಾಯಣ, ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗದ ಬಗ್ಗೆ ಅಲ್ಲಲ್ಲಿ ಕೇಳ್ತಾ ಇದೀವಿ. ರೈತರು ಗೊಡ್ಡು ರೋಗ ಬಂದಿದೆ, ಏನ್ ಮಾಡ್ಬೇಕು ಅಂತ ಹೇಳಿ ಕರೆ ಮಾಡಿದ್ರು ನಮಗೆ. ಅಲ್ಲಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ ಸರ್. ಆಮೇಲೆ ನಾವು ಹೋದಾಗ ಅಲ್ಲಲ್ಲಿ ನೋಡಿದ್ವಿ. ಈಗಾಗಲೇ ಬೆಳೆ ಒಂದು 45ರಿಂದ 50 ದಿವಸ, ಇಲ್ಲ ಅಂತಂದ್ರೆ 60 ದಿವಸದ ಬೆಳೆ ಇದೆ. ಆ ಗೊಡ್ಡು ರೋಗ ಅಂತಂದ್ರೆ ಏನಂತಂದ್ರೆ ಎಲೆಗಳೆಲ್ಲನೂ ಸ್ವಲ್ಪ ತಿಳಿ ಹಸಿರು ಬಣ್ಣ ಆಗ್ತದೆ, ಮತ್ತೆ ಹಳದಿ ಮಚ್ಚೆಗಳಾಗಿ ಏನಾಗುತ್ತೆ ಅಂತಂದ್ರೆ ಬರ್ತಾ ಹೂವು ಬರೋದಿಲ್ಲ, ಕಾಯಿ ಬರೋದಿಲ್ಲ, ಗಿಡ ಗುಡ್ಡಾಗ್ಬಿಡ್ತದೆ. ಬಂಜೆ ರೋಗ ಅಂತ ಹೇಳಿ ಕರಿತೀವಿ. ಇದು ಮೈಟ್ ನುಸಿಯಿಂದ ಪ್ರಸಾರ ಆಗ್ತಕ್ಕಂಥ ಒಂದು ನಂಜಾಣು ರೋಗ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಇದನ್ನ ಈ ರೈತರು ಗಮನಿಸಿದಾಗ ಕಿತ್ತು ಹೊರಗಡೆ ಹಾಕಿ ಸುಟ್ಟಾಕ್ತಕ್ಕಂಥದ್ದು ಒಂದು ಮುಖ್ಯವಾಗಿ ವಿಚಾರ.
ಕಿತ್ತಾಕದ್ಮೇಲೆ ಏನು ಮಾಡಬೇಕು, ಸ್ವಲ್ಪ ನೀರಿನಲ್ಲಿ ಕರಗೋ ಗಂಧಕ 2.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪಡಣೆ ಮಾಡ್ತಕ್ಕಂಥದ್ದು. ಆಮೇಲೆ ಈಗ ನುಸಿನಾಶಕಗಳು ಬಂದಿದ್ದಾವೆ ಸಾಕಷ್ಟು, ಹೊಸ ಹಳೆಯದು ಒಂದು ಡೈಕೋಫಾಲ್ ಅಂತೇಳಿ ಇದೆ, 2.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬೋದು. ಅದಕ್ಕೆ ಇನ್ನೊಂದಂದ್ರೆ ಫೆನ್ಸಾಕ್ವಿನ್ ಅಂತೇಳಿ ಒಂದು ಬಂದಿದೆ. ಸೊ ಅದು ಅಷ್ಟೇ, 1 ಲೀಟ್ರಿಗೆ 1 ml ಹಾಕಿ ಸಿಂಪಡಣೆ ಮಾಡೋದ್ರಿಂದ 1 ಇಲ್ಲ 2 ಸಿಂಪಡಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ಎಲ್ಲೆಲ್ಲ ಒಂದೊಂದು ಗಿಡ ಕಂಡು ಅಂದ್ರೆ ಸ್ಪ್ರೇ ಮಾಡ್ಬೇಕು. ಇಲ್ಲ ಅದನ್ನ ಒಂದು ಗಿಡ ಇದೆ ನಮ್ಗೆ ಗಿಡ ಕೀಳಕ್ ಮನ್ಸು ಬರೋದಿಲ್ಲ ಅಂತ ಹೇಳಿ ಕೆಲವ್ರು ಬಿಟ್ಕೊಂಡಿರ್ತಾರೆ. ಅವೇನಾಗುತ್ತೆ, ಹೂ ಬರೋ ಟೈಮ್ಗೆ ಎಲ್ಲ ಹರಡ್ಕೊಂಡ್ಬಿಟ್ಟು ಏನು ಇಳುವರಿನೇ ಬರ್ಲಾರ್ದಂಗೆ ಆಗ್ಬಿಡ್ತದೆ, ತುಂಬಾ ನಷ್ಟ ಆಗ್ತದೆ. ಅದ್ ನೋಡಕ್ ಹೋಗ್ಬಾರ್ದು. ರೋಗ ಇರೋ ಗಿಡನ ನಿರ್ದಾಕ್ಷಿಣ್ಯವಾಗಿ ಕಿತ್ತಾಕಿ ನಾಶ ಮಾಡೋದು ಬಹಳ ಉತ್ತಮ. ಆಮೇಲೆ ಇನ್ನು ಸೂರ್ಯಕಾಂತಿಯಲ್ಲಿ ಅಲ್ಲಲ್ಲಿ ನಂಜಾನು ರೋಗ ಅಂತ ಹೇಳಿದ್ರೆ, ಈಗ ಸೂರ್ಯಕಾಂತಿ ನಾವು ಕೆಲವೊಂದ್ ಕಡೆ ಹೂ ಆಗ್ತಾ ಇದೆ, ಮೊಗ್ಗು ಬರ್ತಾ ಇದೆ, ಸೂರ್ಯಕಾಂತಿ ಅಲ್ಲಲ್ಲಿ ಹಾಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ. ಹೌದು, ಅದು ಕುಡಿ ಸಾಯುವ ನಂಜುರೋಗ ಅಂತೇಳಿ ಪ್ರಾರಂಭ ಆಗಿದೆ. ಮುಂಗಾರಿನಲ್ಲಿ ಯಾರು ಬಿತ್ತನೆ ಮಾಡಿದ್ರ ಅಲ್ಲಲ್ಲಿನು ಅದು ಅಷ್ಟೇನೆ. ಇದು ನಂಜಾಣಿನಿಂದ ಬರ್ತಕ್ಕಂಥದ್ದು, ಮತ್ತೆ ಥ್ರಿಪ್ಸ್ ನುಸಿಯಿಂದ ಪ್ರಸಾರ ಆಗ್ತಕ್ಕಂಥ ಒಂದು ನಂಜಾಣು ರೋಗ. ಅದನ್ನು ಅಷ್ಟೇನೆ, ಈ ರೋಗ ಕಂಡು ಬಂದಾಗ ಅದನ್ನ ಪ್ರಾರಂಭದಲ್ಲಿ 1-2 ಗಿಡ ಇದ್ದಾಗ ಕಿತ್ತಾಕಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದಾದ ನಂತರ ಈಗ ನಮ್ಮ ಅಂಜನಾಳ್ ಸರ್ ಹೇಳಿದ್ರಲ್ಲ, ಥ್ರಿಪ್ಸ್ ನುಸಿನಾಶಕಗಳು ಸಾಕಷ್ಟು ಬಂದಿದೆ ಹೊಸವು, ಉಲಾಲ ಅಂತೇಳಿ, ಅದನ್ನು ಸಿಂಪಡಣೆ ಮಾಡ್ಕೋಬಹುದು. ಮಾಡ್ಕೊಂಡಾಗ ಏನಾಗುತ್ತೆ, ಥ್ರಿಪ್ಸ್ ನುಸಿನೂ ಹತೋಟಿ ಮಾಡ್ಕೊಂಡು ರೋಗ ಪ್ರಸಾರ ಮಾಡೋದನ್ನ. ಆಮೇಲೆ ಬೇವಿನ ಮೂಲದ ಕೀಟನಾಶಕ 2-3 ml ಹಾಕಿ ಪ್ರತಿ ಲೀಟರ್ಗೆ ಸಿಂಪಡಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ದೇವದೂರ್ ಭಾಗದಲ್ಲಿ ಶೇಂಗಾ ಹಾಕಿದಾರೆ ರೈತರು, ಕೆಲವೊಂದು ಕ್ಷೇತ್ರದಲ್ಲಿ ಶೇಂಗಾ ಬೆಳೆ ನೋಡಿದ್ವಿ ನಾವು. ಶೇಂಗಾ ಬೆಳೆಯಲ್ಲಿ ಪ್ರಮುಖವಾಗಿ ಒಂದು ಹಂತದಲ್ಲಿ ಈಗ ಸುಮಾರು ಬೆಳೆ 1 ತಿಂಗಳ ಬೆಳೆ ಇದಾವೆ. ಏನು ಸಮಸ್ಯೆಗಳು ಬರ್ಬೋದು ಅಲ್ಲೇ, ಏನಾದ್ರು ಈಗ ವಿಶೇಷವಾದಂತ ಎಲೆಚುಕ್ಕೆ ರೋಗ ಇರಬಹುದು, ಅಂತವೆಲ್ಲ ಬರೋ ಸಾಧ್ಯತೆಗಳು ಇರ್ತವೆ. ಮುಂಗಾರಲ್ಲಿ ಮಳೆ ಯಥೇಚ್ಛವಾಗಿ ಬಂದಾಗ ಏನಾಗುತ್ತೆ, ತಂಪು ಹಿಡ್ಕೊಂಡು ಸ್ವಲ್ಪ ಚುಕ್ಕೆ ರೋಗ ಬರ್ತದೆ ತಾವಂದಂಗೆ. ಅದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ತೀವ್ರತೆ ಹೆಚ್ಚಾಯಿತು ಅಂತಂದ್ರೆ ಒಂದು ಕಾರ್ಬನ್ಡೈಸಿಮ್ ಅಂತಕ್ಕಂಥದ್ದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅದು ಪರ್ಯಾಯವಾಗಿ ಕ್ಲೋರೋಥೆಲನಿಲ್ ಅಂತಕ್ಕಂಥದ್ದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಾಡಿಕೊಂಡು, ಅದು ಇನ್ನೂ ಒಂದೊಂದು ಪರ್ಯಾಯವಾಗಿ ಅಂತಂದ್ರೆ ಥಯೋಫೆನೆಟ್ ಮಿಥೈಲ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, 1 ಗ್ರಾಮ್ ಪ್ರತಿ ಲೀಟರ್ ನೀರು ಬೆರೆಸಿ 1 ಇಲ್ಲ 2 ಸಿಂಪಡಣೆ ಸಾಕು, ಹೆಚ್ಚಿಗೆ ಹೋಗ್ಬಾರ್ದು. ಸೊ ಅದರಲ್ಲ ಹತೋಟಿ ಆಗ್ತದೆ. ಡಾಕ್ಟರ್ ಹಂಚನವ್ರ, ಈಗ ತಾವು ಹೇಳ್ತಾ ಇದ್ರಿ ಹಳೆ ಕೀಟನಾಶಕಗಳನ್ನ ಬಳಸಬೇಡ್ರಿ ಅಂತಕ್ಕಂಥದ್ದು. ಈಗ ಸಮಗ್ರ ಕೀಟ ನಿರ್ವಹಣೆ ಹೇಳಿರ್ತಾವೆ. ಸಮಗ್ರ ಕೀಟ, ಈಗ ಒಬ್ಬ ರೈತರು ಒಳ್ಳೆ ಒಂದು ಸ್ಟ್ರಾಂಗ್ ಕೆಮಿಕಲ್ನ ಮುಂಚಿತ ಹೊಡೆದು ಬಿಡ್ತಾರೆ ತಂದು. ಯಾವ ರೀತಿ ತಾವು ಹತ್ತಿ ಬೆಳೆಯಲ್ಲಿ, ವಿಶೇಷವಾಗಿ ಹತ್ತಿ ಬೆಳೆಯಲ್ಲಿ ಏನು ಸಲಹೆ ಕೊಡ್ತಾರೆ? ಮೊದಲನೇ ಸಿಂಪರಣೆ ಯಾವ್ದು ಮಾಡಬೇಕು, 2ನೇ ಸಿಂಪರಣೆ ಯಾವ್ದು ತಗೋಬೇಕು, 3ನೇ ಸಿಂಪರಣೆ ಯಾವ್ದು ತಗೋಬೇಕು ಅಂತಕ್ಕಂಥದ್ದು. ಹತ್ತಿಯಲ್ಲಿ ರಸಾಯನ ಕೀಟಗಳಿಗೆ ಏನದ ಇತ್ತೀಚೆಗೆ ನಾನು ಹೇಳಿದ ಪ್ರಕಾರ ಮೊದಲೇ ಸಿಂಪರಣೆಯಾಗಿ ಬೇವಿನ ಮೂಲದ ಕೀಟನಾಶಕ ಮಾಡೋದು ಒಳ್ಳೇದು. ಅಂದ್ರೆ ಹುಳ ಇನ್ನು ಬರೋಕತ್ತ ಮುಂಚೆನೆ ಸ್ಪ್ರೇ ಮಾಡಿಬಿಟ್ರೆ ಆ ವಾಸನೆಗೆ ಹುಳ ಬರೋದಿಲ್ಲ. ಅದಕ್ಕೆ ಬೇವಿನ ಮೂಲದ ಕೀಟನಾಶಕ ಸಾಕಷ್ಟು ಸಿಗ್ತದೆ, ಅವರ ರೈತ ಸಂಪರ್ಕದಲ್ಲಿ ಸಿಗ್ತದೆ, ಹೊರಗಡೆ ಅಂಗಡಿಗಳಲ್ಲಿ ಸಿಗ್ತದೆ. ಮೊದಲೇ ಸಿಂಪರಣೆಯಾಗಿ ಅದನ್ನು ಬಳಸಬೇಕು. ಆಮೇಲೆ ರೈತರು ಇನ್ನೊಂದು ಏನು ನೋಡಕ್ಕೆ, ಈಗ ಮೆಣಸಿನಕಾಯಿ ಬೆಳೆಯಲ್ಲಿ ಯಾವ ರೀತಿ ಹಳದಿ ಅಂಟು ಬಲೆಗಳನ್ನು ಬಳಸ್ತಾರಲ್ಲ, ಅದೇ ತರ ಹತ್ತಿಯಲ್ಲೂ ಬಳಸೋದು ಒಳ್ಳೆಯದು. ನಾವು ಕಳೆದ 2 ವರ್ಷದ ಸಂಶೋಧನೆಗಳಂತ ಏನ್ ಗೊತ್ತಾ, ನಮ್ಮಲ್ಲಿ ಅದು ಇನ್ನೊಂದು ಈ 2 ವರ್ಷದಿಂದ TSV ಅಂತ ಒಂದು ರೋಗ ಬರ್ತಾ ಇದೆ, ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಂತ ಹೇಳಿ. ಅದು ಹತ್ತಿಯಲ್ಲಿ ಅವಾಗ ಬರ್ತಾ ಇದೆ. ಹಿಂಗೆ ಎಲೆ ಎಲ್ಲ ಒಂದ್ ಸ್ವಲ್ಪ ಮೊಜಾಯಿಕತೆ ಕಾಣ್ತದೆ, ಇದೆಲ್ಲ ಸ್ಕ್ವೇರ್ಸ್ ಎಲ್ಲ ಒಣಗಿ ಹೋಗ್ತಾವ್, ಮೊಗ್ಗೆಲ್ಲ ಅದೇಟ್ನ ಒಣಗಿ ಹೋಗ್ತಾವ್. ಈ ಹೋದ ವರ್ಷ ಡ್ರೌಟ್ ಇರೋದ್ರಿಂದ ಬಹಳಷ್ಟು ಕಂಡು ಬರಲ್ಲ. ಹಿಂದಿನ ವರ್ಷ ಈ ಕಡೆ ಮತ್ತು ಆಂಧ್ರ ಭಾಗದಲ್ಲಿ ಬಹಳ ಸಿವಿಯರ್ ಆಗಿ ಬಂದಿತ್ತು. ಅದಕ್ಕೆ ಥ್ರಿಪ್ಸ್ನೇ ಕಾರಣ, ಅದಕ್ಕೂ ಥ್ರಿಪ್ಸ್ ಸ್ಪ್ರೆಡ್ ಮಾಡ್ತದ ಅದನ್ನ. ಅದಕ್ಕೆ ರೈತರೆಲ್ಲಾನು ಅದು ಹಳದಿ ಅಂಟು ಬಲೆಗಳನ್ನು ಬಳಸೋದು ಒಳ್ಳೆಯದು ಹತ್ತಿಯಲ್ಲಿ. ಹತ್ತಿಯಲ್ಲಿ 2 ರೀತಿ ಯಾಂಗ್ರಿಂದ ಈ ಅಂಟು ಬಲೆಗಳನ್ನು ಒಂದು ಕೋಲ್ ಹಾಕಿ ಒಂದು 15-20 ಎಕರೆಗೆ ಹಾಕಿದ್ರೆ, ಅದೇ ಕೋಲ್ಗಳಿಗೆ ನಾವು ಈ ಮೋಹಕ ಬಲೆಗಳನ್ನ ಹೇಳ್ತೀವಿ ಗುಲಾಬಿ ಕಾಯಿ ಕೊರಕಕ್ಕೆ. ಆ ಮೋಹಕ ಬಲೆಗಳನ್ನು ಕಟ್ಬೋದು, ಅದಕ್ಕೇನೆ ಅಂಟು ಬಲೆಗಳನ್ನು ಕಟ್ಟಬಹುದು. ಬಹಳ ಒಳ್ಳೇದು, 2 ರೀತಿ ಕೆಲಸ ಆಗುತ್ತೆ ಅದಕ್ಕೆ ಅದನ್ನ ಎಲ್ಲ ರೈತರು ಬಳಸೋದ್ರಿಂದ ಥ್ರಿಪ್ಸ್ ಅದಕ್ಕೆ ಅಟ್ರಾಕ್ಟ್ ಆಗ್ತದೆ. ಇವನ್ ಹಾಪರ್ಸ್ ಅಟ್ರಾಕ್ಟ್. ನಾವು ಲಾಸ್ಟ್ ಟೈಮು 70 ದಿವಸದವರೆಗೆ ಯಾವ್ದು ಸಿಂಪಡಣೆ ಮಾಡಿರ್ಲಿಲ್ಲ, ಅದನ್ನ ಕಟ್ಟಿಬಿಟ್ಟು. ಎಷ್ಟು ಅಂಟು ಬಲೆಗಳು ಒಂದು ಎಕರೆ? 15-20 ಬಳಸೋದು. 15-20 ಎಕರೆಗೆ ಬಳಸೋದ್ರಿಂದ ಪ್ಲಸ್ ಅದಕ್ಕೇನೆ ನೀವು ಮೋಹಕ ಬಲೆಗಳು ಈ ಗುಲಾಬಿ ಕಾಯಿ ಕೊರಕಕ್ಕೆ ಅವುಗಳನ್ನು ಕಟ್ಟಬಹುದು. ಈಗ 45-50 ದಿವಸದಿಂದ ಸ್ವಲ್ಪ ಸಣ್ಣಗೆ ಸ್ಟಾರ್ಟ್ ಆಗ್ತದೆ ಗುಲಾಬಿ ಕಾಯಿ ಕೊರಕನು. ಅದಕ್ಕೆ ಯಾವಾಗ ಇದು ಗುಲಾಬಿ ಕಾಯಿ ಕೊರಕನ್ ನಮ್ಮಲ್ಲಿ ಯೂಶಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಪೀಕ್ ಹೋಗ್ತದೆ. ಈಗ ಆಗಸ್ಟ್ನೇ ಸ್ಟಾರ್ಟ್ ಆಗ್ತದೆ, ಅಲ್ಲಿ ತನಕ ಅದ್ರದ್ದು ಒಂದು 3-4 ಜೀವನ ಚಕ್ರ ಆಗಿ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ರೈತರಿಗೆಲ್ಲ ಹೇಳ್ತಿರ್ತೀವಿ, ಎಲ್ಲರೂ ಮೋಹಕ ಬಲೆಗಳನ್ನ ಹಾಕೋರಿ ಅಂತ. ಬೆಸ್ಟ್ ಅದು ಹಾಕೊಳ್ಳೋದು. ಯಾಕಂದ್ರೆ ಗುಲಾಬಿ ಕಾಯಿ ಕೊರಕ ಕಣ್ಣಿಗೆ ಕಾಣೋದಿಲ್ಲ, ಅದು ಯಾವಾಗ ಕಾಯಿ ಒಳಗಡೆ ಹೋಗಿ ತಿಂದು ಕುಡ್ ಹೊಡೆದಾಗೆ ಗೊತ್ತಾಗ್ತದೆ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಅದಕ್ಕೆ ಅದು 2 ವರ್ಕ್ ಆಗ್ತದೆ. ಈ ಒಂದು ಕೋಲ್ಗಳು ಹಾಕೊಂಡ್ಬಿಟ್ಟು 15-20 ಅದಕ್ಕೆ ಅಂಟು ಬಲೆಗಳು ಮತ್ತೆ ಮೋಹಕ ಬಲೆಗಳನ್ನ ಕಟ್ಕೋಬೇಕು ಒಂದು. ಆಮೇಲೆ
ಈ ರಸಹೀರುವ ಕೀಟಗಳಿಗೆ ನಾನು ಹೇಳಿದ ಆಗಾಗಲೇ ಉಲಾಲ ಅಥವಾ ಟೋಕನ್ನು ಅಥವಾ ಓಸಿನ್ ಇದನ್ನ ಆಲ್ಟರ್ನೇಟಿವ್ ಆಗಿ ಒಂದು 15 ದಿವಸಕ್ಕೊಮ್ಮೆ ಕೀಟಗಳನ್ನ ನೋಡ್ಕೊಂಡ್ಬಿಟ್ಟು ಯೂಸಲಿ ಒಂದು ಎಲೆ ಕೆಳಗಡೆ ಒಂದು 8-10 ಥ್ರಿಪ್ಸ್ನ ಸಿಕ್ಕಂಡ್ರೆ ಅಥವಾ 2 ರಿಂದ 3 ಲೀಪ್ ಹಾಪರ್ಸ್ ಅಥವಾ ಹಸಿರು ಜೀವಿಗಳು ಕಂಡು ಅಂದ್ರೆ ಅವು ಸಿಂಪಡಣೆ ಮಾಡ್ಬೇಕಾಗ್ತದೆ. ಇದು ಈಗ ಸಾಕಾಗ್ತದೆ. ಆಮೇಲೆ 60-70 ದಿವಸದ ನಂತರ ನಮ್ಮಲ್ಲಿ ಮತ್ತೆ ಸ್ವಲ್ಪ ಎಫಿಡ್ ಜಿಗಿ ಬರ್ತದೆ, ಆಮೇಲೆ ಬಿಳಿ ನೊಣ ಬರ್ತದೆ. ಅವುಗಳಿಗೆ ಮುಂದೆ ಇನ್ನೂ ಕೆಲವೊಂದಿಷ್ಟು ಕೆಮಿಕಲ್ ಇದಾವೆ, ಡೈಫೆಂಥಿರಾನ್ ಅಂತಿದೆ, ಪೋಲೋ ಅಂತೇಳಿ ಕರಿತೀವಿ ನಾವು, ಅದನ್ನು ಬಳಸ್ಬೋದು. ಅದಕ್ಕೆ ಹೀಗಾಗಿ ಅದನ್ನ ಯಶಸ್ವಿ ಇವನ್ ಅದು ವೈಟ್ ಫ್ಲೈ ಏನಂತ ಕರೀತೀವಿ ಬಿಳಿ ನೊಣ, ಅವು ಸಹ ಹಳದಿ ಅಂಟು ಬಲಿಗೆ ಅಟ್ರಾಕ್ಟ್ ಆಗ್ತಾವೆ. ಅದರಿಂದ ಅದಕ್ಕೆ ಬಹಳಷ್ಟು ಐತಿ. ಹತ್ತಿಯಲ್ಲಿ ಹಾಕೋದು ನೋಡಿಲ್ಲ ನಾವು, ರೈತರನ್ನ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಮೆಣಸಿನಕಾಯಲ್ಲಿ ಹಾಕ್ತಾರೆ, ಮೆಣಸಿನಕಾಯಲ್ಲಿ, ಬಟ್ ಹತ್ತಿಯಲ್ಲಿ ಅದನ್ನ ಬಳಸೋದು ಒಳ್ಳೇದು. ಈಗ ತಾವು ಹೇಳಿದ್ರೆ ಜೈವಿಕ ಕೆಲವೊಂದು ಶಿಲೀಂಧ್ರ ನಾಶ, ಜೈವಿಕ ಶಿಲೀಂಧ್ರ ನಾಶಗಳು ಈಗ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ. ಅದಕ್ಕೆ ರೈತರಿಗೆ ಆಲ್ಟರ್ನೇಟ್ ಆಗಿ ಯೂಸಲಿ ನಮ್ಗೆ ಈ ಭಾಗದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೆ ಸ್ವಲ್ಪ ಹ್ಯುಮಿಡಿಟಿ ಇರ್ತದೆ ಅಂತ, ಆರ್ದ್ರತೆ 60-70% ಇದ್ದಾಗ ಅವುಗಳನ್ನ ನಾವು ಬಳಸಬಹುದು. ಅದಕ್ಕೆ ರೈತರು ಒಂದು ಕೀಟನಾಶಕ ಬಳಸಿದ್ರೆ ಇನ್ನೊಂದ್ಸರಿ ಅವುಗಳನ್ನ ಬೆವೇರಿ ಅಂತ ಬರ್ತದೆ, ವರ್ಟಿಸಿಲಿಯಂ ಅಂತಿದೆ, ಅವು ಲೀಟರ್ಗೆ 2-3 ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗ್ತದೆ, ಅದಕ್ಕೂ ಕಂಟ್ರೋಲ್ ಆಗ್ತದೆ. ಆಮೇಲೆ ಹುಳುಗಳಲ್ಲಿ ಪ್ರತಿರೋಧಕ ಶಕ್ತಿ ಬರೋದನ್ನು ಕಡಿಮೆ ಆಗ್ತದೆ. ಮೆಣಸಿನಕಾಯಿ ಆಯ್ತು, ಹತ್ತಿಯಲ್ಲಿ ಆಯ್ತು, ಅವುಗಳನ್ನ ಯಥೇಚ್ಛವಾಗಿ ಬಹಳಷ್ಟು ರೈತರು ಬಳಸ್ತಾ ಇದ್ದಾರೆ. ಬಟ್ ಇನ್ನೂ ರೈತರು ಅದನ್ನು ಬಳಸಬೇಕು. ಅವನ್ನೇನು ನಾವು ಜೈವಿಕ ಕೀಟನಿ ಅಂತ ಅದನ್ನು ಬಳಸಬೇಕು. ಇದು ಒಂದು. ಆಮೇಲೆ ಈ ಹತ್ತಿಯಲ್ಲಿ ಕಾಯಿ ಕೊರಕಗಳು ಮುಂದೆ ಬರ್ತವೆ 65-70 ದಿವಸದ ನಂತರ. ಅದಕ್ಕೆ ಎಲ್ಲೆಲ್ಲಿ ರೈತರು ಇವುಗಳು ಮೋಹಕ ಬಲೆಗಳು ನೋಡ್ಕೊಂಡ್ಬಿಟ್ಟು, ಇಲ್ಲಾಂದ್ರೆ ಈಗ 70-75 ದಿವಸಕ್ಕೆ ಅವರು ಒಂದು ಸಿಂಪಡಣೆ ಕೈಗೊಳ್ಳೋದು ಒಳ್ಳೇದು. ಗುಲಾಬಿ ಕಾಯಿ ಕೊರಕ ಈ ವರ್ಷ ಸ್ವಲ್ಪ ಮಳೆ ಚೆನ್ನಾಗಿರೋದ್ರಿಂದ ಅದು ಜಾಸ್ತಿ ಬಂದ್ರು ಬರ್ಬೋದು. ಅದಕ್ಕೆ 60-70 ದಿವಸಕ್ಕೆ ಒಂದು ಪ್ರೊಫಿನೋಫಾಸ್ ಅಂತ ಇರುತ್ತಲ್ಲ, ಅದು 1 ಲೀಟರ್ಗೆ 2 ml ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ಮುಂಜಾಗ್ರತವಾಗಿ ಅದನ್ನ ಮಾಡ್ಕೋಬಹುದು. ಆಮೇಲೆ 90 ದಿವಸಕ್ಕೆ ಹೋದಾಗ ಬೇರೆ ಬೇರೆ ಈ ಸೈಪರ್ಮೆಥ್ರಿನ್ ಇದೆ, ಫೆನ್ಪ್ರೋಪ್ಯಾಥ್ರಿನ್ ಇದೆ, ಅಥವಾ ಬೈಫೆಥ್ರಿನ್, ಪೈರಥ್ರಾಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕಗಳು, ಅವುಗಳನ್ನ ಬಳಸಬೇಕು 90 ದಿವಸದ ನಂತರ. ಈಗ ಗುಲಾಬಿ ಕಾಯಿ ಕೊರಕಕ್ಕೆ ಅದು ಪ್ರಾರಂಭ ಆಗೋದು 40-50 ದಿವಸ, 65-70 ದಿವಸದಿಂದ ಸಣ್ಣಗೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮೋಹಕ ಬಲೆ, ಅದಕ್ಕೆ ರೈತರಿಗೆ ನಾವು ಮೋಹಕ ಬಲೆಗಳು ಯಾಕೆ ಹಾಕೋರಿ ಅಂತ ಇದನ್ನೇ, ಮತ್ತೆ ಅಟ್ಲೀಸ್ಟ್ ನಮ್ಮ ಹೊಲದಾಗ ಅದ್ರ ಏನಿದೆ ಅಂತ ಸ್ಟೇಟಸ್ ಗೊತ್ತಾಗ್ತದೆ, ಬಂದಿದೋ ಇಲ್ವೋ. ಯಾಕೆ ಕಣ್ಣಿಗಂತೂ ಕಾಣೋದಿಲ್ಲ, ತತ್ತಿನೂ ಕಾಣೋದಿಲ್ಲ, ಹುಳನೂ ಕಾಣೋದಿಲ್ಲ. ಅದಕ್ಕೆ ಮೋಹ ಬಲೆಗಳಲ್ಲಿ ಯಾವಾಗ ಕಂಟಿನ್ಯೂಸ್ ಆಗಿ ಒಂದು 8-10 ಬಂದು ಬೀಳ್ತಾವ, ಒಂದು 2-3 ದಿವಸ. ಈ ಭಾಗದಲ್ಲಿ ನಮ್ಮದಲ್ಲಿ ಯೂಸಲಿ ಅಕ್ಟೋಬರ್-ನವೆಂಬರ್ದಲ್ಲಿ ಬರ್ತದ, ಅದು ಕಂಟಿನ್ಯೂಸ್ ಆಗಿ ಒಂದು 8-10 ಬಿದ್ದು ಅಂದ್ರೆ ಆ ಟೈಮಲ್ಲಿ ಹೊಲದಾಗ ತತ್ತಿ ಇಟ್ಟಿರ್ತೇವೆ. ಅದೇ ಟೈಮಲ್ಲಿ ಸಿಂಪಡಣೆ ಮಾಡೋದು 2 ಕೋನ್ ಶೆಡ್ ಆಗ್ತದೆ. ನಾವು ಹುಳ ಒಂದ್ಸರಿ ಕೊರ್ಕೊಂಡು ಒಳಗಡೆ ಹೋಗ್ಬಿಟ್ಟು ನೀವು ಆಮೇಲೆ ಏನ್ ಸ್ಪ್ರೇ ಮಾಡಿದ್ರು ಉಪಯೋಗ ಇಲ್ಲ ಹತ್ತಿಗೆ. ಅದಕ್ಕೆ ರೈತರಿಗೆ ಇದೊಂದು ಮಾಡೋದು ಒಳ್ಳೆಯದು. ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಈಗ ಮೆಣಸಿನಕಾಯಿಗೆ ಏನಂದ್ರೆ ಕೆಲವೊಮ್ಮೆ ಈಗ ಇನ್ನೂ 1 ತಿಂಗಳು ಬೆಳೆ ಇದೆ, ಕೆಲವೊಮ್ಮೆ ರೈತರು ಇನ್ ಮೇಲೆ ನೀರು ಬಂದಲ್ಲಿ ನಾಟಿ ಮಾಡ್ತಾರೆ. ಹೌದು. ವಿಶೇಷವಾಗಿ ಅಲ್ಲಲ್ಲೇ ಗಿಡಗಳು ಸಾಯುವುದನ್ನ ನಾವು ನೋಡಿದೀವಿ ಲಾಸ್ಟ್ ಇಯರ್ ಎಲ್ಲ. ಹೌದೌದು. ಕಾರಣಗಳು ಏನು ಕೊಡ್ತೀರಿ? ಏನದು ಬೆಳೆ ಬದಲಾವಣೆ ಮಾಡ್ಲಾರ್ದಕ್ಕೆ ಹೆಂಗ್ ಬರ್ತದ ಅಂತೀರೋ? ಗಿಡಗಳು ಅಲ್ಲಲ್ಲೇ ಒಣಗಿ ಬಿಟ್ಟಿರ್ತವೆ, ಗುಂಪಾಗಿ ಅಲ್ಲೆಲ್ಲ ಗಿಡಗಳು. ಅದೇ ಸರ್, ಈಗ ಬೆಳೆ ಸುಮಾರು 1 ತಿಂಗಳು ಬೆಳೆ ಇದೆ, ಅಲ್ಲಲ್ಲಿ ಏನಾದ್ರು ಕೆಲವರು ನಾಟಿ ಮಾಡ್ತಾ ಇದ್ದಾರೆ. ಮೊದಲು ಸಸಿ ಕೊಳೆ ರೋಗ ಅಂತೇಳಿ ಬರ್ತದೆ. ಪ್ರಾರಂಭದಲ್ಲಿ ಮಳೆ ಹೆಚ್ಚು ಆದಾಗ ಏನಾಗುತ್ತೆ, ಹಸಿ ಜಾಸ್ತಿ ಆಗಿ ಮಣ್ಣಲ್ಲಿ ಸಸಿ ಕೊಳೆ ರೋಗನ ಹತೋಟಿ ಮಾಡ್ಕೊಳ್ಳೋದಕ್ಕೂ, ಅದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ಮತ್ತೆ ನೀರಿನ ಮುಖಾಂತರ ಪ್ರಸಾರ ಆಗ್ತಕ್ಕಂಥ ಒಂದು ರೋಗ. ಸೊ ಅದನ್ನ ಹತೋಟಿ ಮಾಡ್ಕೊಳ್ಳೋಕೆ ಈಗಾಗಲೇ ಮಾಡ್ಬಿಟ್ಟಿದ್ದಾರೆ. ಬೀಜೋಪಚಾರ ಮಾಡ್ಬೇಕಾಗಿತ್ತು. ಕಾರ್ಬನ್ ಡೈಸಿಮ್ ಇಂದ 2-3 ಗ್ರಾಮು, ಇಲ್ಲ ಅಂತಂದ್ರೆ ಟ್ರೈಕೋಡರ್ಮದಿಂದ ಒಂದು 5 ಗ್ರಾಮ್ ಪ್ರತಿ kg ಬೀಜಕ್ಕೆ ಮಾಡಿ ಬಿತ್ತನೆ ಮಾಡ್ಬೇಕಾಗಿತ್ತು. ಇನ್ನೂ ಏನು ಸಮಯ ಮಿಂಚಿಲ್ಲ. ಎಲ್ಲೆಲ್ಲಿ ಆತರ ಸಸಿ ಕೊಳೆ ರೋಗ ಕಂಡು ಬರ್ತಾ ಇದೆ, ಸ್ವಲ್ಪ ಒಂದು ದ್ರಾವಣ ಮಾಡಿಕೊಂಡು ಕಾರ್ಬನ್ ಡೈಸಿಮು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಆಮೇಲೆ ರಿಡೋಮಿಲ್ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ದ್ರಾವಣ ಮಾಡಿಕೊಂಡು ಅದನ್ನ ಸಸಿಗಳ ಬಡ್ಡಿಗೆ ತೋಯಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಸ್ಪ್ರೇ ಸಿಂಪರಣಾ ಯಂತ್ರ ಇರ್ತದಲ್ಲ, ನ್ಯಾಪ್ಸಾಕ್ ಸ್ಪ್ರೇಯರ್, ಅದು ನಾಜಲ್ ಸುತ್ತ ಅಲ್ಲ, ಹೌದು, ಅಲ್ಲಿ ಮತ್ತೆ ಹಿಂದ್ಗಡೆ ಮುಂದ್ಗಡೆ ಗಿಡಗಳಿಗೆ ಸ್ವಲ್ಪ ಮಾಡಿದಾಗ ಹತೋಟಿ ಆಗ್ತದೆ. ಹಾಗೇನೆ ಸ್ವಲ್ಪ ಟ್ರೈಕೋಡರ್ಮನ ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ 100 kg ತಿಪ್ಪೆ ಗೊಬ್ಬರ ಜೊತೆ ಒಂದು 2 kg ಟ್ರೈಕೋಡರ್ಮನ ಮಿಶ್ರಣ ಮಾಡಿ ಸಾಲ್ಗುಂಟ ಹಾಕಿ ಎಡೆ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಮಣ್ಣಿಗೆ ಸೇರ್ಕೋತದೆ. ಈ ಸಸಿ ಕೊಳೆ ರೋಗ ಆಯ್ತು. ಆಮೇಲೆ ತಾವಂದಂಗೆ ಮುಂದೆ ನೆಟೆ ರೋಗ ಬರ್ತದೆ, ಮತ್ತೆ ಈ ಹೂವು ಮತ್ತೆ ಕಾಯಿ ಬರೋ ಹಂತಕ್ಕೆ ನೆಟೆ ಹೋಗ್ತದೆ, ಕಾಂಡ ಕೊಳೆ ರೋಗ ಬರ್ತದೆ. ಸೊ ಅದು ಸಹ ಶಿಲೀಂಧ್ರಗಳಿಂದ ಬರ್ತಕ್ಕಂಥ, ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರ ರೋಗಗಳು. ತಾವಂದಂಗೆ ಒಂದು ಪ್ರತಿ ವರ್ಷ ಅದೇ ಹೊಲಕ್ಕೇನೆ ಮತ್ತೆ ಮೆಣಸಿನ್ಕಾಯಿ ಬೆಳೆದಕ್ಕೆ ಮೆಣಸಿನ್ಕಾಯಿ ಆಗ್ತಾ ಇದ್ದಾಗ ಏನಾಗುತ್ತೆ, 1 ವರ್ಷ ರೋಗ ಬಂದ್ಮೇಲೆ ಅದರ ರೋಗಾಣು ಸಾಂದ್ರತೆ ಹೆಚ್ಚಿಗೆ ಆಗ್ತಾ ಹೋಗ್ತಿರ್ತದೆ.
ಅದಕ್ಕೆ ಏನು ಮಾಡ್ಬೇಕು, ನಾವು ಬೆಳೆ ಪರಿವರ್ತನೆ ಮಾಡಿದ್ರೆ ಭಾಳ ಉತ್ತಮ. ಒಂದು ಇನ್ನೊಂದು ಅಂತಂತಂದ್ರೆ ಈ ಹೂವು ಮತ್ತು ಕಾಯಿ ಬರೋ ನೆಟೆ ರೋಗ ಬಂದಾಗ ಆ ರೋಗ ಕಂಡ ತಕ್ಷಣನೇ ನಾವು ಶಿಲೀಂಧ್ರನಾಶಕಗಳನ್ನ ಮಣ್ಣಿಗೆ ಹಾಕಿ ಹತೋಟಿ ಅಂದರೆ ಹರಡ್ಲಾರ್ದಂಗೆ ತಡಿಬೇಕು ಪೂರ್ತಿ. ಅದು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳೋದು ಅದನ್ನು. ಯಾಕಂದ್ರೆ ರೋಗ ಹರಡ್ಲಾರ್ದಂಗೆ ತಡಿಬೇಕು. ಸಾಮಾನ್ಯವಾಗಿ ಈ ಫಿಸೇರಿಯಂ ಶಿಲೀಂಧ್ರದಿಂದ ಬಂತು ಅಂದ್ರೆ ಕಾರ್ಬನ್ ಡೈಸಿಮ್ನ ಡ್ರೆಂಚ್ ಮಾಡಿ ನಾವು ಹತೋಟಿ ಮಾಡ್ಕೋಬಹುದು, ಸ್ಪ್ರೆಡ್ ಆಗ್ಲಾರ್ದಂಗೆ. ಒಂದ್ ವೇಳೆ ಕಾಂಡ ಕೊಳೆ ರೋಗ ಬರ್ತದೆ ಮತ್ತು ಬೇರ್ ಕೊಳೆ ರೋಗ ಬಂದಾಗೂ ನೆಟೆ ಹೋಗ್ತಿರ್ತದೆ. ಆ ಒಂದು ನೆಟೆ ಹೋಗಂತ ಸಂದರ್ಭದಲ್ಲಿ ಥೈಫೆನೆಟ್ ಮಿಸಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಡ್ರೆಂಚ್ ಮಾಡಿದಾಗ ಏನಾಗುತ್ತೆ, ಹರಡ್ಲಾರ್ದಂಗೆ ನಾವು ತಡಿಬೋದು. ಮತ್ತೆ ಮುಂದೆ ಸಂಪೂರ್ಣವಾಗಿ ನಾವು ಹತೋಟಿ ಮಾಡ್ಕೋಬೇಕಂದ್ರೆ ನಾವು ಜೈವಿಕ ಶಿಲೀಂಧ್ರನಾಶಕಗಳಿಗೆ ಮೊರೆ ಹೋಗ್ಲೇಬೇಕಾಗ್ತದೆ. ಟ್ರೈಕೋಡರ್ಮನ ನಾವು ದ್ರಾವಣ ಮಾಡಿ ಅದನ್ನ ಹಾಕ್ತಕ್ಕಂಥದ್ದು ಹೊಲಕ್ಕೆಲ್ಲ ಹಾಕ್ಬೋದು, ಏನ್ ತೊಂದ್ರೆ ಅದ್ದು ಬಿಟ್ಟು ನಾಟಿ ಮಾಡೋದು ಒಂದು ಸೊಲ್ಯೂಷನ್. ಹೌದೌದೌದು. ಈಗಾಗಲೇ ಕೆಲವರು ಇನ್ನೂ ನಾಟಿ ಮಾಡಿಲ್ಲ ಅಂತ ರೈತರು ಟ್ರೈಕೋಡರ್ಮನ ಸುಡೋಮನಾಸ್ನ ಒಂದು ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ದ್ರಾವಣ ಮಾಡಿಕೊಂಡು ಆ ಬೇರ್ನ ಅದ್ದು ಬಿಟ್ಟು ಒಂದು 15ರಿಂದ 20 ನಿಮಿಷ ಬಹಳ ಒಳ್ಳೇದು. ಮುಂದೆ ಬರ್ತಕ್ಕಂಥವು ಅವು ಮಣ್ಣಲ್ಲಿ ಬೆಳವಣಿಗೆ ಆಗ್ತವೆ, ರೋಗ ಬರ್ಲಾರ್ದಂಗೆ ತಡಿಬಹುದು ಸರ್. ಈಗ ಡಾಕ್ಟರ್ ಹಂಚನಾಳ್ ಅವ್ರೀಗ ಮುಖ್ಯವಾಗಿ ರೈತರು ಭತ್ತದ ನಾಟಿಯನ್ನು ನಡೆಸಿದ್ದಾರೆ. ಭತ್ತದ ನಾಟಿ ಈಗ 15 ದಿವಸ ಆಗಿದೆ, ಕೆಲವೊಮ್ಮೆ ಇನ್ನೂ ನಾಟಿ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ತಾವು ಕೀಟ ತಜ್ಞರಾಗಿ ಕೀಟಗಳ ದೃಷ್ಟಿಯಿಂದ ಏನು ಒಂದು ಸಲಹೆಯನ್ನು ಕೊಡ್ತೀರಿ ರೈತರಿಗೆ? ಏನಾದ್ರು ಸಿಮಡಿ ಮಾಡಿರ್ತಾರಲ್ಲ, ಅಲ್ಲಿ ಯೂಸಲಿ ಉಪಚಾರ ಮಾಡಿರ್ತಾರೆ. ಅಂದ್ರೆ ಈ ಕಾಂಡ ಕೊರೆ ಹುಳ ಬರೋ ಸಂಭವ ಇರ್ತದೆ ಕೆಲವೊಂದು ಬಾರಿ. ಅದಕ್ಕೆ ರೈತರು ಯೂಸಲಿ ಫರ್ಟೇರಾ ಗುಳಿಗೆಗಳನ್ನು ಹಾಕಿರ್ತಾರೆ, ಕಾರ್ಬೋಫಿರಾನ್ ಇಂಥವು. ಈ ನಾಟಿ ಮಾಡಿದ ನಂತರ ಯೂಸಲಿ ಅದು ಈಗ ಬರೋದು ಯೂಸಲಿ. ಅದನ್ನ ಬಿಟ್ರೆ ಇನ್ನು ಲೇಟ್ ಆಗಿ ಸ್ವಲ್ಪ ನಮ್ಮ ಕಂದು ಜಿಗಿ ಹುಳ ಬರ್ತಾವೆ, ಸದ್ಯ ಏನು ಬರೋದಿಲ್ಲ. ಈ ಸದ್ಯಕ್ಕೆ ಸ್ವಲ್ಪ ಕಾಂಡ ಕೊರೆ ಹುಳ ಅರ್ಲಿ ಸ್ಟೇಜ್ ಅಲ್ಲಿ ರೈತರು ಅದಕ್ಕೆ ಬಿಳಿ ಸುಳಿ ಅಂತ ಕರೀತಾರೆ. ಕೈಲಿ ಹಿಡಿದ್ರೆ ಅದು ಈಜಿಯಾಗಿ ಕಿತ್ಕೊಂಡ್ಬರ್ತದೆ. ಬುಡ ಹುಳ ತಿಂದಿರ್ತದೆ, ಹಿಂಗ ಅದು ಮ್ಯಾಗ ಬೆಳ್ಳಗಾಗಿರ್ತದೆ ಸುಳಿ, ಅದು ಕೈಲಿ ಜಗ ಸರಳ ಕೈಗೆ ಬಂದ್ಬಿಡ್ತದೆ. ಅಂಥದ್ದು ಸ್ವಲ್ಪ ಅಲ್ಲಲ್ಲಿ ಕಂಡು ಬರ್ಬೋದು. ಅದಕ್ಕೆ ರೈತರು ಅದು ಆಲ್ರೆಡಿ ಬಳಸ್ತಾ ಇದ್ದಾರೆ. ಅವರು ಬರ್ಟೇರ ಅಂತ ಗುಳಿಗೆ ಬಳಸ್ತಾರೆ, ಇಲ್ಲ ಅಂದ್ರೆ ಸಿಂಪಡಣೆ ಮೂಲಕನೂ ಅವರು ಅದನ್ನು ಕಂಟ್ರೋಲ್ ಮಾಡ್ಬೋದು. ಈ ಕೊರಾಜಿನ್ ಅಂತ ಬರ್ತದೆ ನಮ್ಮಲ್ಲಿ, ಕ್ಲೋರೆಂಟ್ರಿಪ್ರೋ ಅಂತಿದೆ, ಅದನ್ನ ನಾವು ಬಳಸ್ಕೊಂಡ್ಬಿಟ್ಟು ಅದನ್ನ ಹತೋಟಿ ಮಾಡಬಹುದು. ಈಗ ರೈತರು ಮುಖ್ಯವಾದದ್ದು ತೊಗರಿ ಬೆಳೆಯಲ್ಲಿ ಈಗಾಗಲೇ ರೈತ ಹೆದರ್ತಾ ಇದ್ದಾರೆ. ಇಲ್ಲ ಸರ್, ನಮಗೆ ತೊಗರಿ ಬೆಳೆಯಲ್ಲಿ ಬರೋದು ಮುಖ್ಯವಾಗಿ ಕಾಯಿ ಕೊರಕದ್ದು ದೊಡ್ಡ ಸಮಸ್ಯೆ ಬರುತ್ತೆ. ಅದಕ್ಕೆ ಯಾವಾಗ ಮೊಗ್ಗು ಕಾಯಿ ಪ್ರಾರಂಭ ಆಗುತ್ತೆ ಅವಾಗಿಂದ ಅದಕ್ಕೆ ಏನು ಒಂದು ಸರಳ ಉಪಾಯಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಿರ್ತಾರೆ ರೈತರು. ಈಗ ನೋಡ್ರಿ, ತೊಗರಿ ಬೆಳೆ 45 ದಿವಸ, ಕೆಲವೊಂದು ಕಡೆ ಮುಂಚೆ ಆಗಿದ್ದು 2 ತಿಂಗಳು ಬೆಳೆ, ಈಗಾಗಲೇ ಹೂವು ಮೊಗ್ಗು ಚಾಲು ಆಗಿದೆ, ಸ್ಟಾರ್ಟ್ ಆಗಿದೆ. ಅಂತ ರೈತರು ಅದೇ ಮೊದಲೇ ಸಿಂಪಡಣೆ ಆಗಿ ನಾವು ಈಗ ಹಸಿರು ಕಾಯಿ ಕೊರಕ ಬರ್ತದೆ, ಹೆಲಿಕೋರ್ಪ ಅಂತ ಕರಿತೀವಿ ನಾವು. ಅದು ನಾವು ಮೊಗ್ಗು ಮತ್ತು ಕಾಯನ್ನು ಕೊರ ತಿನ್ನುವಂತ ಕೀಟ. ಅದು ಅದೇನಂದ್ರೆ ಇನ್ನೂ ಕೀಟ 1 ಅಥವಾ 2ನೇ ಹಂತದಲ್ಲಿ ಸಣ್ಣ ಮರಿಗಳು ಹುಳುಗಳು ಇದ್ದಾಗ ನಾವು ಅವನ್ನ ಪ್ರೊಕ್ಲೇಮ್ ಅಂತಿದೆ, ಎಮಾಮೆಕ್ಟಿನ್ ಬೆಂಜೋಯೇಟ್, ಅದನ್ನು ಬಳಸಬಹುದು. ಇಲ್ಲ ಇದನ್ನ ನಾವು ಕೊರಾಜಿನ್ ಅಂತ ಬಳಸಬಹುದು. ಇಲ್ಲ ಸಿಂಪಲ್ ಆಗಿ ಇವನ್ ಪ್ರೊಫೆನೋಫಾಸ್ ಅಥವಾ ಕ್ಲೋರೋಫೈರಿಫಾಸ್ ಬಳಸಬಹುದು ಸಣ್ಣ ಕೀಟಗಳಿದ್ದಾಗ. ಕೀಟಗಳು ಒಂದ್ಸರಿ ದೊಡ್ಡ ಅದು ಅಂದ್ರೆ 4-5ನೇ ಹಂತಕ್ಕೆ ಹೋದ ಅಂದ್ರೆ ಈಸಿಯಾಗಿ ಕಂಟ್ರೋಲ್ ಆಗೋಲ್ಲ. ಆ ಟೈಮ್ದಲ್ಲಿ ಕೆಲವೊಂದ್ಸರಿ ನಾವು ಪೈರೆಥ್ರಾಯ್ಡ್ ಕೀಟನಾಶಕಗಳ ತತ್ತಿನಾಶಕಗಳ ಬಳಕೆ ಬಹಳ ಮುಖ್ಯ. ತತ್ತಿ ಬೆಳ್ಳಗ್ ಕಾಣುತ್ತದೆ. ನಾವು ಸಾಸಿವೆ ಕಾಳು ಹೆಂಗ್ ಬೆಳ್ಳಗಿರ್ತದ ಹಂಗ ಕಾಣ್ತದೆ. ಅದ್ರ ಮೇಲೆ ಮೊಗ್ಗು ಮೇಗೆ ಇಟ್ಟಿರ್ತಾವ, ಮೊಗ್ಗು ಹಳದಿ ಬಣ್ಣ ಚಿಗುರ್ ಮೇಲೆ ಇರ್ತದೆ, ಆರಾಮಾಗಿ ಕಂಡು ಹಿಡಿಬಹುದು ನಾವು. ಅಥವಾ ಅದರದ ಓಡದಿಂದ ಸಣ್ಣ ಮರಿ ಕಂಡು ಅಂದ್ರ ಆ ಟೈಮ್ದಲ್ಲಿ ಪ್ರೊಫೆನೋಫಾಸ್ ಅಥವಾ ಕ್ಲೋರೋಫೈರಿಫಾಸ್ ಇಂಥವನ್ನು ಬಳಸ್ಕೊಂಡು ಹತೋಟಿ ಮಾಡಬಹುದು. ಇದನ್ನ ಎಮಾಮೆಕ್ಟಿನ್ ಬೆಂಜೋಯೇಟ್ ಬಳಸಬಹುದು ಅಥವಾ ಕೊರಾಜಿನ್ ಇವುಗಳನ್ನ ಬಳಸಬಹುದು. ಒಂದ್ ವೇಳೆ ಕಂಟ್ರೋಲ್ ಮುಂದೆ 4-5ನೇ ಹಂತಕ್ಕೆ ಕೀಡಿ ಹೋಯ್ತು ಅಂದ್ರೆ ಅವಾಗ ಸ್ವಲ್ಪ ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕ ಬಳಸಬೇಕು. ಸೈಪರ್ಮೆಥ್ರಿನ್ ಅಥವಾ ಲ್ಯಾಂಬ್ಡೋಸೈಲೆಥ್ರಿನ್ ಇವುಗಳನ್ನ ಬಳಸಿ ಹತೋಟಿ ಮಾಡಬಹುದು. ಒಳ್ಳೆ ಸರ್, ವೇಳೆ ಆಗ್ತಾ ಇದೆ. ಇದುವರೆಗೆ ಭಾಗವಹಿಸಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಮ್ಮೆ ಫೋನ್ ಸಂಖ್ಯೆ ಹೇಳ್ಬಿಡ್ತಾರೆ ರೈತರಿಗೆ? ನಿಮ್ಮ ಫೋನ್ ಸಂಖ್ಯೆ? ನನ್ನ ಫೋನ್ ಸಂಖ್ಯೆ 944 84 161 32. 944 84 16132 ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಕೀಟಗಳ ಬಗ್ಗೆ ರೈತರು ಮಾಹಿತಿಯನ್ನು ಪಡ್ಕೋಬಹುದು. ಸರ್, ತಮ್ಮದು ಸಸ್ಯ ರೋಗ ತಜ್ಞರು, ನಿಮ್ಮ ಫೋನ್ ಸಂಖ್ಯೆಯನ್ನು? ಸರ್, 944 944 950 950 2369 2369 2369. ಸರ್, ಒಳ್ಳೆಯದು. ಇದುವರೆಗೆ ಭಾಗವಹಿಸಿ ಮಾಹಿತಿಯನ್ನು ಕೊಡೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಂದವರೇ, ಇದುವರೆಗೆ ದಿನಾಂಕ 9/8/2024 ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತಾದ ಫೋನಿನ ಕಾರ್ಯಕ್ರಮದ ಅವತರಣಿಕೆಯನ್ನು ಕೇಳಿದಿರಿ.